ಗುಣರ ಕೈವಲ್ಯ ಪದ್ಧತಿಯ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ಇಲ್ಲಿಯವರೆಗೆ ಒಂಬತ್ತನೇ ಪದ್ಯದಿಂದ ಪ್ರಾರಂಭವಾಗಿತ್ತು. ಅಲ್ಲಿದಿಂದ ಜ್ಞಾನದ ಮೆಟ್ಟಲುಗಳನ್ನು ಹೇಳ್ತಾ ಬಂದರು. ಅಂದರೆ ಸತ್, ಚಿತ್, ಆನಂದ್, ನಿತ್ಯ, ಪರಿಪೂರ್ಣ, ಹಿಂಗ ಅವರು ಜ್ಞಾನದ ಮೆಟ್ಟಲುಗಳಿವು. ಅದಕ್ಕೆ ಇಲ್ಲಿ ಅಂದ್ರೆ ಅವು ಆತ್ಮನ ಸ್ವರೂಪ ಲಕ್ಷಣಗಳು ಒಂದೊಂದು ಲಕ್ಷಣದ ಪರಿಜ್ಞಾನ ಸರಿಯಾಗಿ ಆಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ಸದ್ರೂಪದ 4 ಪದಗಳನ್ನು ಹೇಳ್ಕೊಂಡು ಬಂದರು. ಚಿದ್ರೂಪದಲ್ಲಿ 9 ಪದ್ಯಗಳನ್ನು ಹೇಳ್ಕೊಂಡು ಬಂದರು. ಆನಂದದಲ್ಲಿ 7 ಪದ್ಯಗಳನ್ನು ಹೇಳ್ಕೊಂಡು ಬಂದರು. ಈಗ ನಿತ್ಯ ಅಂತಕ್ಕಂಥ ಸ್ವರೂಪ ಲಕ್ಷಣವನ್ನು ಹೇಳ್ತಾರೆ. ಅದಕ್ಕೆ ಅಲ್ಲಿ 9ನೇ ಪದ್ಯದಲ್ಲಿ ಪ್ರತಿಯೊಂದಕ್ಕೂ ಒಂದೊಂದು ನುಡಿಗಳನ್ನು ಸೂತ್ರಪ್ರಾಯವಾಗಿ ಹೇಳಿದರು. ಈ 9ನೇ ಪದ್ಯದ ಯಾವ ಈ ನಿತ್ಯದ ಲಕ್ಷಣವನ್ನು ಹೇಳುವಲ್ಲಿ ಪ್ರಾಗ್ಭಾವ ಮೊದಲಾದವಿ ಘಟಾಳಿಗಳಿಗಲ್ಲದೆ ಹೇಗೈದು ತನ್ನೊಳಗಿಲ್ಲವಾಗಿ ವಿಚಾರಿಸಿ ನಿತ್ಯ ಅಂತೇನು ಹೇಳಿದ್ರು ಅದೇ ಸೂತ್ರ ಪ್ರಾಯವಾಗಿ ಇಲ್ಲಿ ಈಗ ನಿತ್ಯದ ಲಕ್ಷಣದಲ್ಲಿ ಸಾಮಾನ್ಯವಾಗಿ 30ನೇ ಪದ 31ನೇ ಪದ ಈಗ ನಿತ್ಯದ ಬಗ್ಗೆ 2 ಪದ್ಯಗಳನ್ನು ಹೇಳುವವರು ಇದ್ದಾರೆ. ಇನ್ನ ಇಲ್ಲಿ ನಿತ್ಯ ಸ್ವರೂಪ ಲಕ್ಷಣ ವಿಚಾರ ಮಾಡ್ತಾರೆ 30ನೇ ಪದ್ಯದಿಂದ. ನಿನ್ನೋಳೊಡಗೂಡದ ಅಭಾವವನ್ನು ಉನ್ನಿಸು ಎಲೆ ಜೀವನೇ ನಿನ್ನಲ್ಲಿ ಕೂಡಲಾರದಂತ ಅಥವಾ ನಿನಗೆ ಅವುಗಳ ಸಂಬಂಧವೇ ಇಲ್ಲದಂತ ಯಾವ ಅಭಾವವನ್ನು ಉನ್ನಿಸು ಅಂದ್ರೆ ವಿಚಾರ ಮಾಡಂತ. ಯಾಕ ನೀ ಭಾವ ಸ್ವರೂಪದಿ ಆ ಭಾವ ನಿನ್ನಲ್ಲಿ ಹೆಂಗಿರ್ತಾವು. ಅದಕ್ಕೆ ಅಂದರೆ ಯಾಕಂದ್ರ ಆ ಎಲೆ ಜೀವನೇ ನೀ ಹೆಂಗದಿ ಚೈತನ್ಯ ಸ್ವರೂಪ. ಅಲ್ಲೇ ಹಿಂದೂ ಹೇಳಿದ್ರು ಅದು ಚೈತನ್ಯ ರೂಪನಾಗಿದ್ದು ಜಡ ಪಂಚಭೂತ ದೇಹವಿದು ನೀನೆ ಪೂತ ನಿರ್ಮಲ ನಿಜ ತತ್ವಮಯನಾಗಿ ಸೂತಕಾದಿ ವಿಧಿ ಹಿಡಿದಿರ್ಪೇ ಅಂತ ಹೆಂಗೆ ಹೇಳಿದ್ರು. ಹಾಂಗ ಇಲ್ಲಿನೂ ಕೂಡ ಅಭಾವ ಅನ್ನೋದು ನಾ ಈಗ ಅದೇನಿ ಭಾವ ರೂಪದೇನಿ ಮುಂದೆ ನಾ ಅಭಾವಕ್ಕೇನೆ ಅಂತ ತಿಳ್ಕೊಂಡಿಲ್ಲ. ಅಲ್ಲೇ ತಪ್ಪೈತಿ ಗಾಡಿ. ನಾ ಏನು ಮುಂದೆ ಸಾಕು ಹೋದ್ನೆ ಅಂದ್ರೆ ಇರಂಗಿಲ್ಲ ಅಂತ ಹಿಂಗೆ ಜನರ ಒಂದು ಕಲ್ಪನೆ ಐತಲ್ಲ ಜೀವಿಗಳಲ್ಲಿ ಹತ್ತಪ್ಪ ಹೌದಲ್ಲ. ಯಾಕಂದ್ರೆ ಅವ ಯಾವಾಗಲೂ ವಿರಾಮದಾನ ಅಭಾವ ಅನ್ನೋದು ಇಲ್ಲ. ಅದಕ್ಕಿಲ್ಲಿ ಅವ್ರು ಏನು ಮಾಡ್ತಾರಂದ್ರೆ ಅಭಾವ ಅನ್ನೋದು ಎದಕ್ಕದ ಎಲ್ಲಿ ಹೇಳ್ಬೇಕದನ್ನ ಮತ್ತು ನೀ ಹೆಂಗದಿ ನೀ ಭಾವ ಸ್ವರೂಪ ಮತ್ತು ಆ ಅಭಾವ ಎಲ್ಲಿರ್ತದೆ ಯಾವುದಕ್ಕಿರ್ತದೆ ಅಂದ್ರೆ ಸಾಮಾನ್ಯವಾಗಿ ಈ ಪ್ರಪಂಚಿಕ ಎಲ್ಲ ವಸ್ತುಗಳಿಗೆ ಆ 4 ಅಭಾವಗಳಿಂದ ಕೂಡ್ಕೊಂಡದಾವ ಅಂಥೇಳಿ ಇದು ಹೆಂಗದ ಅನಿತ್ಯದ. ಆ ಅಭಾವ ಯಾವ್ದಕ್ಕಿರ್ತೈತೆ ಅದು ಅನಿತ್ಯ ಇರ್ತದೆ.
ಮತ್ತು ಈ ಅಭಾವ ನಿನಗಿಲ್ಲ. ಆದ್ದರಿಂದ ನೀ ಹೆಂಗದಿ? ನಿತ್ಯದಿ. ಇಷ್ಟ ವಿಲಕ್ಷಣ ಮಾಡಿ ತಿಳಿಸ್ತಾರೆ. ಅದಕ್ಕೆ ನೀನು ಚೈತನ್ಯ ಸ್ವರೂಪದಿ. चैतन्य स्वरूपदी अंद्र जो ज्ञान रूप है, घटादि स्वरूप प्रपंच को जानता है, मन इंद्रिय आदि किसी करी भी जानी सकते नहीं, सो चैतन्य है. ಯಾವುದು ಜ್ಞಾನ ಸ್ವರೂಪದ ಘಟಪಟಾದಿ ಎಲ್ಲ ವಸ್ತುಗಳನ್ನು ತಿಳಿತದ. ತಾನು ಮಾತ್ರ ಮನಸ್ಸಿನಿಂದಾಗಲಿ ಇಂದ್ರಿಯದಿಂದಾಗಲಿ ಯಾವುದರಿಂದಲೂ ತಿಳಿಸಿಕೊಳ್ಳುವುದಿಲ್ಲವೋ ಅದಕ್ಕೆ ಚೈತನ್ಯವೆನ್ನುತ್ತಾರೆ. ನೀರ ಹಿಂಗದಿ. ಅಲ್ಲದ ಮತ್ತು ನೀ ಭಾವ ರೂಪದಿ. ಭಾವ ರೂಪದಿ ನೀ. ಆದ್ರಿಂದ ಅಭಾವ ಅಂದ್ರೆ ಇಲ್ಲತ್ ಯಾವ್ದು ಹೇಳಿಸ್ಕೊತದ ಅದಕ್ಕೆ ಅಭಾವ ಹೇಳೋದು ಹೌದಿಲ್ಲ. ಆ ಅಭಾವ ಅದಕ್ಕೆ ಅವ್ರೇನಂದ್ರು ನಿನ್ನೋಳ್ ಒಡಗೂಡದ ಅಭಾವವನು. ಆ ನಿನ್ನಲ್ಲಿ ಒಡಗೂಡದಂದ್ರೆ ನಿನ್ನೊಳಗ ಆ ಅಭಾವದ ಬೆರಿಕೆ ಅಥವಾ ಅವುಗಳ ಸಂಬಂಧ ನಿನಗೇನು ಇಲ್ಲದ. ಅಂದ್ರೆ ಅಭಾವಕ್ಕೆ ನೀ ವಿಲಕ್ಷಣ ಸಾಕ್ಷಿಯಾಗಿ. ಅಭಾವಕ್ಕೂ ವಿಲಕ್ಷಣ ನೀ ಬೇರೆ ಇದೆ. ಯಾಕಂದ್ರೆ ನೀ ಭಾವ ಅದೇ ಅದು ಅಭಾವ. ಇದೆ ಎಂಬ ಜ್ಞಾನಕ್ಕೆ ವಿಷಯ ಇದೀನಿ, ಇಲ್ಲ ಅನ್ನೋ ಜ್ಞಾನಕ್ಕೆ ಅದು ವಿಷಯ ಇರ್ತದೆ. ಹೀಗೆ ಮತ್ತು ಅದು ನೀ ಹಂಗ ಅದು ನಿನ್ನಲ್ಲಿ ಇರ್ತೈತಾರೆ ಹೆಂಗ. ಆದ್ದರಿಂದ ನೀ ಭಾವ ರೂಪ ಇದ್ದಿ. ಅದರ ಸಲುವಾಗಿ ನೀ ಹೆಂಗದಿ ಅಂದ್ರೆ ನಿತ್ಯ ಇದ್ದಿ. ಅದಕ್ಕೆ ನಾ ನಿತ್ಯ ಇದ್ದೇನೆ. ನಿತ್ಯ ಅಂದ್ರೆ ಜನ್ಮ ಮೃತ್ಯು ಶೂನ್ಯ ನಿತ್ಯ. ಇಲ್ಲಿ ಬೇಕಾದದ್ದು ವಾಸ್ತವಿಕ. ಯಾಕಂದ್ರೆ ನಾವು ಜನ್ಮ ಮೃತ್ಯು ಉಳ್ಳಾಮದೇನ ತಿಳ್ಕೊಂಡ ಇಲ್ಲಿ ಅದಕ್ಕಾಗಿ ಜನ್ಮ ಮೃತ್ಯು ಶೂನ್ಯ ನಿತ್ಯ. ಯಾವುದಕ್ಕೆ ಜನ್ಮನೂ ಇಲ್ಲ ಮೃತ್ಯುನೂ ಇಲ್ಲ, ಅವುಗಳಿಂದ ಶೂನ್ಯವಾಗಿ ಇರ್ತದೆ. ಅದಕ್ಕೆ ನಿತ್ಯ ಅಂತಾರೆ. ನೀ ಹಿಂಗದಿ ಶಾಶ್ವತಂ ನಿತ್ಯ. ಶಾಶ್ವತ ಅಂದ್ರೆ ಯಾವಾಗಲೂ ಇರೋದು. ಅದಕ್ಕೆ ನೀ ಯಾವಾಗಲೂ ಇರಾಮದಿ. ಮತ್ತು ನಾ ಈಗ ಅದೇನಿ ಮುಂದೆ ಇನ್ನು ಇರಂಗಿಲ್ಲ ಅಂತ ಹಿಂಗೇನು ತಿಳ್ಕೊಂಡಿಯಲ್ಲ, ಅದು ಭ್ರಾಂತಿ ಅದ. ಅದಕ್ಕೆ ನಿನ್ನ ಸ್ವರೂಪ ಹೆಂಗೈತಪ್ಪ ಅಂದ್ರೆ ನಿತ್ಯ ಅದ. ಈ ಅಭಾವ ಅನ್ನೋದು ನಿನ್ನಲ್ಲಿ ಇಲ್ಲ ಅನ್ನೋದನ್ನ ಈಗ ಹೇಳೋರ್ದ. ಈಗ ವಾಸ್ತವಿಕವಾಗಿ ಈ ಪದ್ಯದಲ್ಲಿ ಎರಡು ನುಡಿಗಳಿಂದ 4 ಅಭಾವಗಳನ್ನು ಹೇಳ್ತಾರೆ. ಏನಂತ ಹೇಳ್ತಾರು? ಮುನ್ನವಿಲ್ಲದ ಅಭಾವಮಂ ಮುದಿಸಿ ಅಳಿದ ಮೇಲೆ ತನ್ನ ಇರವು ಇಲ್ಲೆನಿಸಿದ ಅಭಾವವು ಅಂದ್ರು. ನೋ ಏನಂತಾರು? ಮುನ್ನವಿಲ್ಲದ ಅಭಾವ ಅಂದ್ರ ಮೊದಲ ಇದ್ದಿದ್ದಿಲ್ಲ. ಅದು ಮುನ್ನ ಇಲ್ಲ ಅಂತ ಹೇಳಿದರೆ ಇಲ್ಲ ಅಂದ್ರೆ ಏನಾಯ್ತು? ಹಿಂಗ ಮತ್ತೆ ಅದನ್ನ ಬೇರೆ ಅರ್ಥ ಹಿಂಗ್ ಮಾಡಿದ್ರೆ ಮುನ್ನವಿಲ್ಲದ ಅಭಾವ, ಮೊದಲು ಇಲ್ಲದ ಅಭಾವ ಅಂದ್ರೆ ಆ ಮೊದಲು ಯಾವ ಅಭಾವ ಇದ್ದಿದ್ದಿಲ್ಲಲ್ಲ, ಅದು ಹಿಂಗ ಅರ್ಥ ಮಾಡ್ಕೊಂಡ್ರೆ ತಪ್ಪಿತ ಗಾಡಿ ಇಲ್ಲಿ. ಅದು ಮುನ್ನವಿಲ್ಲದ ಅಭಾವ. ಮುನ್ನವಿಲ್ಲದ ಅಭಾವ ಅಂದ್ರೆ ಯಾವ ಅಭಾವ ಮೊದಲು ಇದ್ದಿದ್ದಿಲ್ಲೋ ಆ ಅಭಾವ. ಹಿಂಗ ತಪ್ಪುಗಾಟ ಕತೆ. ಅದಕ್ಕೆ ಮುನ್ನವಿಲ್ಲದ ಅಭಾವ ಅಂದ್ರೆ ಸಾಮಾನ್ಯ ಇದನ್ನ ತಿಳ್ಕೋಬೇಕಾದ್ರೆ
ಈ ದೇಹ ಇದು ಹುಟ್ಟೋದ್ಕಿಂತ ಮೊದಲು ಇತ್ತೇನು? ಇಲ್ಲ. ಅಂದ್ರ ಈ ದೇಹ ಮೊದಲ ಇದ್ದಿದ್ದಿಲ್ಲ. ಇದ್ದಿದ್ದಿಲ್ಲ ಅಂದ್ರೆ ಮತ್ತೆ ಇದ್ರದ್ದು ಏನಿತ್ತು? ಅಭಾವ ಇತ್ತು. ಅಂದ್ರ ಮುನ್ನ ಇಲ್ಲದ ಅಭಾವ. ಇದು ಮೊದಲ ಇಲ್ಲ ಅಂತ ಹೇಳಿಸ್ಕೊತಲ್ಲ, ಅಂದ್ರ ಅದು ಅಭಾವ ಇತ್ತು. ಇದು ಇಲ್ಲ ಅಂದ್ರೆ ಮತ್ತೇನಿತ್ತು? ಇದ್ರದ್ದು ಅಭಾವ ಇತ್ತು. ಆ ಅಭಾವಕ್ಕೆ ಏನಂತಾರು ಅಂದ್ರೆ ಪ್ರಾಗ್ಭಾವ ಅನ್ನುತ್ತಾರೆ. ಹಿಂಗದ. ಇನ್ನ ಇಟ್ರಿಂದ ಪ್ರಾಗ್ಭಾವ ಹೇಳ್ಬಿಟ್ರು ಅವರು. ಉದಿಸಿ ಅಳಿದ ಮೇಲೆ ತನ್ನ ಇರವು ಇಲ್ಲಿ ಅನಿಸಿದ ಅಭಾವ. ಇಟ್ಟಂದ್ರೆ ಏನಾಯ್ತು? ಪ್ರಜ್ಞಾ ಸ್ವಭಾವ ಹೇಳ್ದಂಗಾಯ್ತು. ಮುದಿಸಿ ಅಂದ್ರೆ ಉದಿಸಿ ಅಳಿದ ಮೇಲೆ. ಉದಿಸಿ ಅಂದ್ರೆ ಏನು? ಹುಟ್ಟ. ಈ ದೇಹ ಹುಟ್ಟಿತು. ಹುಟ್ಟಿ ಮತ್ತೊಮ್ಮೆ ನಾಶ ಆಗಿ ಹೋಗ್ತೈತಲ್ಲ, ಸಾತ್ ಹೋಗ್ತೈತಿ. ನಾಶ ಆಗಿ ಹೋದ ಮೇಲೆ ತನ್ನ ಇರವು ಇಲ್ಲಿ ಅನಿಸಿದ ಅಭಾವ. ಆವಾಗ ಇದು ಏನಂತ ತಿಳಿಸ್ಕೊತದ? ಇಲ್ಲ ತಿಳಿಸ್ಕೊತದಿಲ್ಲ. ಇದು ಹುಟ್ಟಿತು, ಆಮೇಲೆ ನಾಶ ಆಗಿ ಹೋಯ್ತು, ಸತ್ತು ಹೋಯ್ತು. ಆಮೇಲೆ ಇದು ದೇಹ ಇಲ್ಲ ಅಂತ ಹೇಳ್ಕೊತದ್ದಲ್ಲ. ಇಲ್ಲ ಅಂತಂದ್ರೆ ಏನು? ಯಾಕೆ? ನಾಶ ಆಗಿ ಹೋಯ್ತು. ನಾಶ ಆಗಿ ಹೋಗ್ಯದ ಅಂದಮೇಲೆ ಅದಕ್ಕೆ ಪ್ರಜ್ಞಾ ಸ್ವಭಾವ ಅಂತ. ಅದಕ್ಕೇನ ಈಗ ಈ ಒಂದನೇ ನುಡಿಯಿಂದ ಎರಡು ಅಭಾವ ಹೇಳಿದ್ರು. ಇನ್ನು ಮುಂದ ಎರಡನೇ ನುಡಿಯಿಂದ ಇದರೋಳ್ ಇದಿಲ್ಲವೆನಿಸುವ ಅಭಾವವು. ಇದರಿಂದ ಅನ್ಯೋನ್ಯ ಭಾವ ಹೇಳಿದರು. ಇದರೋಳ್ ಇದು ಇಲ್ಲ ಎನಿಸುವ ಅಭಾವ. ಇದರೋಳ್ ಇದು ಇಲ್ಲ ಅಂದ್ರ ಘಟದಲ್ಲಿ ಪಟ ಇಲ್ಲ ಅನ್ಸ್ಕೊತಿಲ್ಲ. ಹೆಂಗದ? ಇದರೋಳ್ ಇದು ಇಲ್ಲ ಅಂದ್ರ ಇದು ಕಾಗದದ. ಈ ಕಾಗದದಲ್ಲಿ ಕಲ್ಲು ಐತೇನ? ಇಲ್ಲ. ಹಿಂಗ ಈ ರೀತಿ ಈ ಕಾಗದದಲ್ಲಿ, ಕಾಗದ ಅಂದ್ರೆ ಕಾಗದದಲ್ಲಿ ಕಲ್ಲಿಲ್ಲ. ಈ ಅಭಾವಗಳು ಇಲ್ಲ ಅಲ್ಲ ಅಂದ್ರನ ಎರಡು ಅಭಾವ ಸಿದ್ಧ ಆಗ್ತಾವ. ಇಲ್ಲ ಅಲ್ಲ ಅಂದ್ರನ ಲೇದು ಕಾದು ಅಂತಾರ ತೆಲುಗುದಾಗ. ಲೇದು ಕಾದು ಅಂದ್ರೆ ಇಲ್ಲ ಅಲ್ಲ ಕನ್ನಡದಾಗ. ಇಲ್ಲಂದ್ರೆ ಅತ್ಯಂತ ಭಾವ ಆಕತಿ, ಅಲ್ಲ ಅಂದ್ರೆ ಅನ್ಯೋನ್ಯ ಭಾವ ಆಕತಿ. ಕೆಟ್ಟ ಫರ್ಕ್ ಐತದ್ರಾಗ. ಇದು ಕಲ್ ಅಲ್ಲ, ಈ ಕಾಗದವು ಕಲ್ ಅಲ್ಲ. ಇದು ಕಾಗದ ಐತಿ, ಇದು ಕಲ್ ಅಲ್ಲ. ಅಲ್ಲ ಅಂತ ಗೊತ್ತಲ್ಲ, ಅನ್ಯೋನ್ಯ ಭಾವ. ಅದ್ರ ಪಕ್ಕದ ಹಿಂಗ ಇಲ್ಲಿ ಆ ಮನುಷ್ಯ ಇಲ್ಲ. ಆ ಸಿದ್ಧಾನಂದ ಇಲ್ಲ. ಇಲ್ಲ ಅಂದ್ರೆ ಏನಾಯ್ತು? ಅತಂತ್ರ ಹಿಂಗಾಯ್ತು. ಈ ರೀತಿ ಅದಕ್ಕೆ ಈ ಎರಡನೇ ನುಡಿಯೊಳಗೆ ಇವೆರಡು ಅಭಾವ ಹೇಳ್ತಾರ. ಏನು? ಇದರೋಳ್ ಇದು ಇಲ್ಲವೆನಿಸುವ ಅಭಾವವು ಅಂದ್ರೆ ಅದು ಇದರಲ್ಲಿ ಇದು ಇಲ್ಲ ಅಂದ್ರ ಅದು ಹೇಳಿದೆವು. ಕಾಗದದಲ್ಲಿ ಕಲ್ಲಿಲ್ಲ ಅಂದ್ರ ಇಲ್ಲಿ ಇಲ್ಲ ಅಂತ ಹೇಳ್ಕೋತಲ್ಲ,
ಇದು ಇದು ಇಲ್ಲ, ಇಲ್ಲಿ ಎಣಿಸುವ ಅಭಾವ ಅಂದ್ರೆ ಘಟದಲ್ಲಿ ಪಟ ಇಲ್ಲ ಅಂತ ಶಾಸ್ತ್ರೀಯ ಶಬ್ದದ. ಇದಕ್ಕೆ ಅನ್ಯೋನ್ಯಾಭಾವ ಅಂತಾರೆ. ಯಾಕಂದ್ರೆ ಘಟನ ಬೇರೆ ಪಟಾನ ಬೇರೆ, ಅರ್ಥಾತ್ ಕಾಗದನ ಬೇರೆ ಕಲ್ಲನ ಬೇರೆ, ಅವೆರಡಕ್ಕೂ ಭೇದ ಐತಿಲ್ಲೋ. ಭೇದಕ್ಕೂ ಅನ್ಯೋನ್ಯಾಭಾವ ಕೈಯೇ. ಹಿಂಗೇನು ಭೇದ ಐತಿ ಎರಡು ವಸ್ತುಗಳಲ್ಲಿ, ಆ ಭೇದಕ್ಕನ ಅನ್ಯೋನ್ಯಾಭಾವ ಅಂತಾರ. ಹೀಗೈತೆ ಅದ್ರ. ಅಂದ್ರೆ ಇದು ಸುಮ್ಮ ಸಾದಾ ಬಾದ ಇದು. ಇಲ್ಲಕಂದ್ರೆ ಈ ಅಭಾವದ ಬಗ್ಗೆ ಅನುಪಲಬ್ಧಿ ಪ್ರಮಾಣ ಭಯಂಕರ ಕ್ಲಿಷ್ಟ ಐತಿ. ಇದು ಸುಮ್ ಶಾಂಪಲ್ದಾಗ್ಯ, ಮೇಲೆ ಅಟಗೂ ಹೋಗುದಿಲ್ಲ. ಹೀಗೆ ಅದಕ್ಕೆ ಇದು ಮುನ್ನ ಇದು ಇಲ್ಲವೆನಿಸುವ ಅಭಾವವು ಅಂದ್ರೆ ಅನ್ಯೋನ್ಯಾಭಾವ ಆಯ್ತು. ಅನುದಿನವು ಅದಕ್ಕಿಲ್ಲ ತೋರ್ಕೆ ಎನಿಪ ಅಭಾವವು ಅಂದ್ರನ ಅತ್ಯಂತ ಭಾವ ನಂಗ. ಏನು ಅನುದಿನವು ಅದಕ್ಕಿಲ್ಲ ತೋರ್ಕೆ ಎನಿಪ ಅಭಾವ ಅಂದ್ರ ಇದು ಅತ್ಯಂತ ಭಾವದ ಬಗ್ಗೆ ಹೇಳ್ತಾರೆ. ಅಂದ್ರ ಅನುದಿನವು ಅದಕ್ಕಿಲ್ಲ ತೋರ್ಕೆ ಅಂದ್ರ ಅದು ಯಾವಾಗಲೂ ಅದು ತೋರ್ಕೆ ಅನ್ನೋದ ಅದಕ್ಕೆ ಇಲ್ಲ ಅಂತ ಹೇಳಿದ್ರು. ಅದು ಯಾವಾಗೂ ಇಲ್ಲ. ಅದು ಇಲ್ಲ ಅಂತ ಹೆಂಗೇನು ಹೇಳ್ತಾರಲ್ಲ, ಆ ರೀತಿ ಹೇಳಿದ್ರೆ ಅತ್ಯಂತ ಅಭಾವ. ಈಗ ವಾಯೋ ರೂಪಂ ನಾಸ್ತಿ, ವಾಯುವಿನಲ್ಲಿ ರೂಪ ಇಲ್ಲ. ಐತೆ ರೂಪ ಐತೆ ಅಂದ್ರೆ ಹೇಳಂಗಾರ ಕರ್ಗೈತು ಕೆಂಪಗೈತು ಗಾಳಿ, ಈ ರೀತಿ ಅತ್ಯಂತ ಅಭಾವ. ಹೀಗೆ ಈ ಎರಡು ನುಡಿಯಿಂದ ಅವರು ಏನು ಮಾಡ್ಯಾರಂದ್ರೆ ಪ್ರಾಗಭಾವ, ಪ್ರಧ್ವಂಸಾಭಾವ, ಅನ್ಯೋನ್ಯಾಭಾವ, ಅತ್ಯಂತ ಅಭಾವತ್ ಹಿಂಗೆ ಹೇಳ್ಕೊಂಡು ಬಂದಾರ. ವಾಸ್ತವಿಕವಾಗಿ ಅದ್ರ ಬಗ್ಗೆ ಅಭಾವಗಳ ಬಗ್ಗೆ ಹೇಳ್ಯಾರ ಈ ಪದ್ಯದಾಗ. ಅಭಾವತ್ ಎದಕ್ಕೆ ಅನ್ಬೇಕಪ್ಪ? ಯಾರಂದ್ರಪ್ಪ? ಯಾ ನೈಯಾಯಿಕರಂದ್ರಪ್ಪ? ಹಿಂಗೆಲ್ಲ ಐತಲ್ಲ ಒಳಗದ. ಅಂದ್ರೆ ಅಭಾವತ್ ಎದಕ್ಕೆ ಅನ್ಬೇಕು ಅಂತಂದ್ರೆ ಅದರ ಲಕ್ಷಣ ನೈಯಾಯಿಕರು ಮಾಡ್ತಾರ. ಆ ನಿಷೇಧ ಮುಖ ಪ್ರತೀತಿಕಾ ವಿಶೇಷೋ ಅಭಾವ ಅಂತೇಳಿ ಪ್ರಾಚೀನ ನೈಯಾಯಿಕ ಗೌತಮರು ಹೇಳಿದ ಲಕ್ಷಣಿದು. ನಿಷೇಧ ಮುಖ ಪ್ರತೀತಿಕಾ ವಿಶೇಷೋ ಅಭಾವ. ನಿಷೇಧ ಮುಖ ಪ್ರತೀತಿ ಇಲ್ಲಂತಕ್ಕಂಥ ಜ್ಞಾನಕ್ಕೆ ಯಾವ್ದು ವಿಷಯ ಆಗೈತೆ? ಅದಕ್ಕೆ ಅಭಾವ ಅನ್ಬೇಕು ಅಂತ ನಿಷೇಧ ಮುಖ ಪ್ರತೀತಿಕಾ ವಿಶೇಷೋ ಅಭಾವ ಅಂತ ಪ್ರಾಚೀನ ನ್ಯಾಯ ಗೌತಮರು ಹೇಳಿದರು. ಅದು ನವೀನ್ ನ್ಯಾಯಕರು ಅವ್ರದ್ದೊಂದು ಹೊಸದ, ನವೀನ್ ಅಂದ್ರೆ ಹೊಸದ, ಅವ್ರು ಬ್ಯಾರೇನ ಅವ್ರ ಲಕ್ಷಣ ಮಾಡ್ತಾರೆ. ಅಭಾವತ್ ಎದಕ್ಕನಪ್ಪ ಅಂದ್ರೆ ಸಂಬಂಧ ಸಾದೃಶ್ಯತೆ ಭಿನ್ನ ಹೋವೆ, प्रतियोगी सापेक्ष प्रतीति का विषय होवे, सो अभाव कहिए हैं ಅಂತ ಅವರು ನವೀನ್ ನೈಯಾಯಿಕರು ಈ ಲಕ್ಷಣ ಮಾಡ್ತಾರೆ. ಅಭಾವ ಸಂಬಂಧ ಸಾದೃಶ್ಯಗಳಿಗಿಂತ ಭಿನ್ನ ಇರ್ಬೇಕು. ಅದನ್ನ ಕನ್ನಡದಾಗ ಹೇಳ್ಬೇಕಂದ್ರೆ ಸಂಬಂಧ ಸಾದೃಶ್ಯಗಳಿಗಿಂತ ಭಿನ್ನ ಇರಬೇಕು, ಪ್ರತಿಯೋಗಿಯ ಸಾಪೇಕ್ಷ ಪ್ರತೀತಿಗೆ
ಅದು ವಿಷಯ ಇರಬೇಕು. ಸಂಬಂಧ ಸಾದೃಶ್ಯಗಳಿಗಿಂತ ಭಿನ್ನ ಇರಬೇಕು ಅಂದ್ರೆ ಬೇರೆ ಇರಬೇಕು. ಮತ್ತು ಪ್ರತಿಯೋಗಿ ಸಾಪೇಕ್ಷ ಪ್ರತೀತಿಗೆ ವಿಷಯ ಇರಬೇಕು. ಅಂದ್ರ ಪ್ರತಿಯೋಗಿ ಆಪೇಕ್ಷೆ ಮಾಡ್ತಿರ್ಬೇಕಾದ ಈ ರೀತಿ ಸಂಬಂಧ ಸಾದೃಶ್ಯಗಳಿಗಿಂತ ಭಿನ್ನ ಇರಬೇಕು. ಪ್ರತಿಯೋಗಿಯ ಸಾಪೇಕ್ಷ ಪ್ರತೀತಿಗೆ ವಿಷಯ ಇರಬೇಕು. ಅದಕ್ಕೆ ಅಭಾವ ಅನ್ಬೇಕು ಅಂತ ಹೇಳಿದರು. ಅದು ಇಷ್ಟ ಇರಲಿ. ಅದು ಆ ಪದಕೃತಿ ಅದು ಮಾಡಿದ್ರೆ ಮತ್ತೆ ಭಾಳ ಗುಮ್ಮಕ್ಕದ್ ಬೇಡ, ಹೌದಿಲ್ಲ? ಅದಕ್ಕೆ ಈ ಅಭಾವ ಅಂತಕ್ಕಂಥದ್ದು ವಾಸ್ತವಿಕವಾಗಿ ಎರಡು ಭಾಗ ಮಾಡ್ತಾರೆ. ಕರ್ಮಗಳಲ್ಲಿ ಹೆಂಗ ಎರಡು ಭಾಗ ಮಾಡ್ತಾರಲ್ಲ, ಕರ್ಮಗಳಲ್ಲಿ ಹೆಂಗೆ ಎರಡು ಭಾಗ ಮಾಡ್ತಾರೆ? ನಿಷಿದ್ಧ ಕರ್ಮ, ವಿಹಿತ ಕರ್ಮ ಅಂಥೇಳಿ. ನಿಷಿದ್ಧ ಕರ್ಮ ಒಂದೇ ಪ್ರಕಾರ ಐತಿ, ವಿಹಿತ ಕರ್ಮ 4 ಪ್ರಕಾರ ಐತಿ. ಅದೇ ರೀತಿ ಸೇಮ್ ಟು ಸೇಮ್. ಹಾಗೆ ಅನ್ಯೋನ್ಯಾಭಾವ, ಸಂಸರ್ಗಾಭಾವ ಅಂತ 2 ಪಾರ್ಟ್ ಮಾಡ್ತಾರೆ ಇವರು. ಅನ್ಯೋನ್ಯಾಭಾವ ಒಂದೇ ಪ್ರಕಾರದ, ಸಂಸರ್ಗಾಭಾವ 4 ಪ್ರಕಾರದ ವಿಹಿತ ಕರ್ಮದಂತೆ ಅಂತ ಹೇಳ್ತಾರೆ. ಅವು ಯಾವು ಅಂದ್ರ ಅನ್ಯೋನ್ಯಾಭಾವ ಅನ್ನೋದು ಒಂದ ಐತೆ. ಅದನ್ನ ಯಾವಲ್ಲ ಕಾರಣ ಅದು ಒಂದ. ಇನ್ನ ಸಂಸರ್ಗಾಭಾವ ಅಂತ ಏನು ಹೇಳಲ್ಪಡ್ತಲ್ಲ ಅವು 4 ಅಂತ ಹೇಳಿದ್ರು. ಇಲ್ಲಿ ಹೇಳಿದ್ದು ಅವು ಈಗೇನು ಇಲ್ಲಿ ಬಂದ್ವಲ್ಲ ಅವು ಪ್ರಾಗ್ಭಾವ, ಪ್ರಜ್ಞೋಸಾಭಾವ. ಇನ್ನೊಂದು ಮಾತು ಇದ್ರಾಗ ಐತಿ. ಇನ್ನೊಂದು ಏನೈತಿ ಅಂದ್ರೆ ಏನು, ಇನ್ನೊಂದು ಏನೈತಿ ಅಂತಂದ್ರೆ ಇಲ್ಲಿ ಈ ನವೀನ ನೈಯಾಯಿಕರು ಪ್ರಾಚೀನ ನೈಯಾಯಿಕರು ಅಭಾವದ ಲಕ್ಷಣ ಬೇರೆ ಬೇರೆ ಮಾಡ್ಯಾರ ಅಂತ ಇತ್ತಂತ ಹೇಳಿದ್ವಿ. ಆದ್ರೆ ಅಭಾವಗಳನ್ನು ಒಪ್ಪುವಲ್ಲಿಯೂ ಕೂಡ ಒಂದು ಸ್ವಲ್ಪ ವಿಲಕ್ಷಣತೆ ಆಯ್ತು ಅವ್ರಿಗೆ. ಏನದು? ಅವರು ಡೈರೆಕ್ಟ್ 4 ಅಭಾವ ಇಲ್ಲೇ ನಿದ್ಕೊಂಡು ಹೇಳ್ಯಾರ. ಅವು 4 ಅಭಾವ ಅವನ್ನ ಹೇಳ್ಯಾರ. ಅವ್ರು ನವೀನರು. ಪ್ರಾಚೀನರು 5 ಅಭಾವ ಹೇಳ್ತಾರೆ. ಅದನ್ನು ನಿದ್ಕೊಂಡು ಹೇಳಿಲ್ಲ. ಅದನ್ನು ತಿಳ್ಕೋಬೇಕು. ಏನು ಸಾಮಾಯಿಕಾಭಾವ ಅನ್ನೋದೇನೈತಲ್ಲ, ಆ ಸಾಮಾಯಿಕಾಭಾವದ ಬಗ್ಗೆ, ಸಾಮಾಯಿಕಾಭಾವ ಅದು ಪ್ರಾಚೀನ ನೈಯಾಯಿಕರು ಒಪ್ತಾರೆ, ನವೀನ ನೈಯಾಯಿಕರಲ್ಲಿ ಇಲ್ಲ. ಅದು ಅದಕ್ಕೆ ಅನಿತ್ಯತೆ ಅಂತ ಭಾವ ಅಂತ ಹೊಡೆದ್ರ ಗಾಡಿಯನ್ನು ಹಿಂಗದ. ಅದಕ್ಕೆ ಸಮಯಮೇ ಉಪಜೆ ಸಮಯಮೇ ನಷ್ಟೋವೇಸೋ ಸಾಮಾಯಿಕ ಭಾವ ಅಂತ ಹಿಂಗೆ ಅದರ ಲಕ್ಷಣ ಐತಿ. ಇಲ್ಲಿ ಲೆಕ್ಕ ನೋಡ್ಬೇಕಂದ್ರೆ ಇಲ್ಲಿ 4 ಹೇಳುವಾಗ ಅಂದ್ರೆ ಪ್ರಾಗ್ಭಾವ, ಪ್ರಜ್ಞೋಸಾಭಾವ, ಸಾಮಾಯಿಕ ಭಾವ, ಅತ್ಯಂತ ಭಾವ ಅಂತ. ಯಾಕಂದ್ರೆ ನಾವಿಲ್ಲಿ ಮೊದಲ ಅಭಾವದಲ್ಲಿ 2 ಭಾಗ ಮಾಡೇವಿ. ಅನ್ಯೋನ್ಯ ಭಾವನ ಮೊದಲ ಬೇರೆ ಇಟ್ಕೊಂಡೇವಿ. ಈ ರೀತಿ ಅದು ಅನ್ಯೋನ್ಯ ಭಾವ ಒಂದ ಐತಿ. ಮತ್ತಿವು ಪ್ರಾಗ್ಭಾವ, ಪ್ರಜ್ಞೋಸಾಭಾವ, ಸಾಮಾಯಿಕ ಭಾವ, ಅತ್ಯಂತ ಭಾವ ಅಂತ ಇವು 4 ಅದಾವ. ಅದಕ್ಕೆ ಆ ಇಬ್ಬರಲ್ಲಿ ಅದು ವಾದ ವಿವಾದದ ಮಾತು. ನಾವು ಯಾಕೆ ಅದನ್ನ ನಡುವು ಸೇರಿಸ್ಕೋಬೇಕು ಅಂತ ನಿಜಗೊಂಡ್ರು ಆ ಸಾಮಾಯಿಕ ಭಾವನ ತೆಗೆದೋಗೋದಕ್ಕೆ ಮುಖ್ಯ ಏನದಾವಲ್ಲ 4 ಭಾವ: ಪ್ರಾಗ್ಭಾವ, ಪ್ರಜ್ಞೋಸಾಭಾವ, ಅನ್ಯೋನ್ಯಾಭಾವ, ಅತ್ಯಂತ ಭಾವ. ಇದನ್ನ ಹೇಳ್ಬಿಟ್ಟಾರೆ. 2 ನುಡಿಯಿಂದ ಏನು 4 ಅಭಾವ ಹೇಳಿದ್ರು ಅಂತ ಹೇಳಿದೆವು. ಅದಕ್ಕೆ ಹಿಂಗೆ ಮಾಡ್ಯಾರ ನಿಜಗುಂಡ್ರು. ಅದಕ್ಕೆ ಈ 4 ಅಭಾವಗಳಿಗೆ ಲಕ್ಷಣ ಮಾಡ್ತಾರ. ಪ್ರಾಗ್ಭಾವ ಅದಕ್ಕೆ ಅನ್ಬೇಕು, ಹೆಸರು ಹೇಳ್ತಾರೆ ಪ್ರಾಗ್ಭಾವ ಅಂತೇಳಿ. ಅದಕ್ಕೆ ಅನಾದಿ ಶಾಂತ ಜೋ ಅಭಾವ
ಸ್ವಪ್ರಾಗ್ಭಾವ ಕೈಗೆ. ಅನಾದಿ ಶಾಂತ್, ಅನಾದಿಯಾಗಿರಬೇಕು. ಶಾಂತ್ ಅಂದ್ರೆ ಅದರ ಅಂತಾಗುತ್ತಿರಬೇಕು, ಅದು ಅಭಾವ ಇರಬೇಕು, ಅದಕ್ಕೆ ಪ್ರಾಗ್ಭಾವ ಅನ್ಬೇಕು. ಹಿಂಗೆ ಲಕ್ಷಣ. ಅನಾದಿಯಾಗಿರಬೇಕು, ಶಾಂತ್ ಅಂದ್ರೆ ಅದ್ರದ್ದು ಅಂತಾಗ್ತಿರ್ಬೇಕು, ಮತ್ತು ಅಭಾವ ಇರಬೇಕು, ಅದಕ್ಕೆ ಪ್ರಾಗ್ಭಾವ ಅನ್ಬೇಕು. ಅದಕ್ಕೆ ಅನಾದಿ ಶಾಂತ್ ಜೋ ಅಭಾವ ಸ್ವಪ್ರಾಗ್ಭಾವ. ಇನ್ನು ಪ್ರಜ್ಞಾಭಾವ ಯಾವ್ದಕ್ಕೆ ಅನ್ಬೇಕು ಅಂತ ಕೇಳಿದ್ರೆ ಏನಮ್ಮ? ಹಾ, ಕರೆಕ್ಟ್. सारी अनंत जो अभाव सो प्रध्वंसा भाव. ಇವೆಲ್ಲ ಈ ಪ್ರಕ್ರಿಯೆ ಗ್ರಂಥಗಳ ಅಭ್ಯಾಸ ಮಾಡಿದ ಅವರಿಗೆ ಮಾತ್ರ ಇವು ಬಗೆಹರಿಯೋ ಮಾತು. ಇವು ಉಳಿದವರಿಗೆ ಆಗುವುದಿಲ್ಲ. ಸಾದಿ ಅನಂತ ಜೋ ಅಭಾವ ಸೋ ಪ್ರಧ್ವಂಸಾ ಭಾವ ಅಂದ್ರೆ ಯಾವ ಅಭಾವ ಸಾದಿ. ಸಾದಿ ಅಂದ್ರೆ ಆದಿ ಸಹಿತಕ್ಕೆ ಸಾದಿ ಅಂತಾರೆ. ಅಂದ್ರೆ ಅರ್ಥಾರ್ಥ ಹುಟ್ಟಿದ್ದಕ್ಕೆ ಸಾದಿ ಅಂತಾರೆ. ಸಾದಿ ಅಂದ್ರೆ ಸಾದಾ ಚಾ, ಸ್ಪೆಷಲ್ ಚಾ ಹಿಂಗಲ್ಲ ಅದು. ಸಾದಿ ಅನಂತ, ಸಾದಿ ಇರಬೇಕು, ಅನಂತ ಇರಬೇಕು, ಮತ್ತು ಅಭಾವ ಇರಬೇಕು. ಸಾದಿ ಅನಂತ ಜೋ ಅಭಾವ ಸೋ ಪ್ರಧ್ವಂಸಾ ಭಾವ ಕೈಗೆ. ಈ ರೀತಿ ಇದ್ದದಕ್ಕೆ ಅಂದ್ರ, ಯಾಕಂದ್ರೆ ಪ್ರಧ್ವಂಸಾ ಭಾವ ಅದು ಸಾದಿ. ಯಾಕಂದ್ರೆ ಅವರು ಉದಿಸಿ ಅಳಿದ ಮೇಲೆ ತನ್ನ ಇರವು ಇಲ್ಲಿ ಅನಿಸಿದ ಅಭಾವ, ಅದು ಪ್ರಧ್ವಂಸಾ ಭಾವ. ಇಲ್ಲಿ ನಿಂತ್ಕೊಂಡ್ರೆ ಹಿಂಗೆ ಯಾರು ಉದಿಸಿ ಅಂದ್ರೆ ಹೊಟ್ಟಿ ಅಂದ್ರೆ ಮತ್ತೆ ಸಾದಿ ಆಯ್ತು ನೋಡೋದು. ಆದಿ ಆಯ್ತಲ್ಲ, ಯಾಕೆ ಡೇಟ್ ಆಫ್ ಬರ್ತ್ ಹೇಳ್ತದೆ, ಹೌದಿಲ್ಲ? ಆದಿ ಸಿಗ್ತದೆ, ಆದ್ರೆ ಅಂತಿಲ್ಲ ತರ ಅವರು. ಅದು ಅಂತಿಲ್ಲ. ಏನಿಲ್ಲ? ಅಂತಿಲ್ಲ. ಅಂತಿಲ್ಲ ಅಂದ್ರೆ ಏನು? ಅದಕ್ಕೆ ಸೀಮ್ ಇಲ್ಲ ಹಿಂಗನ. ಅದು ನಾಶ ಆಗುವುದಿಲ್ಲ ಅಂತ. ಅದು ಹುಟ್ಟಿದ ಕರೆ ನಾಶ ಆಗುವುದಿಲ್ಲ ಅಂತಾರೆ. ನಮ್ಮ ಲೆಕ್ಕದಾಗ ತಪ್ಪೆ ಹೊಡ್ತೈತೆ ಅದು. ಯಾವ್ದು ಹುಟ್ಟಿರ್ತದೆ? ಜಾತಸ್ಯ ಹಿ ಧ್ರುವ ಮೃತ್ಯು ಅಂತ ಭಗವದ್ಗೀತಾ ಪ್ರಮಾಣ ಐತೆ. ಅದಕ್ಕೆ ಯಾವ್ದು ಹುಟ್ಟಿರ್ತದೆ ಅದಕ್ಕೆ ನಾಶ ಅವಶ್ಯ ಐತಿ ಅಂತ. ಆದ್ದರಿಂದ ಸಾದಿ ಅನಂತ ಅಂದ್ರೆ ಅದಕ್ಕೆ ಅಂತ ಇಲ್ಲ, ಯಾವಾಗಲೂ ಇರೋದ ಹಿಂಗಂತ. ಯಾಕಂದ್ರೆ ಅದರದ್ದು ಮತ್ತ ಧ್ವಂಸದ ಧ್ವಂಸ ಮಾನೆ ತೋ ಕ್ಯಾ ಹೋಗಾ? वही होगा जो मंजूर है खुदा होगा ಅನ್ನಂಗ. ಅವ್ರ ಅಂತಾರ, ಒಂದು ವೇಳೆ ಈ ಪ್ರಧ್ವಂಸಾ ಭಾವದ ಧ್ವಂಸ ಅಂದ್ರನ ಪ್ರಧ್ವಂಸಾ ಭಾವ, ಅದ್ರದ್ದು ಮತ್ತ ಧ್ವಂಸ ಆಕೈತಿ, ನಾಶ ಆಕೈತಿ ಅಂದ್ರ ಉನ್ಮಜ್ಜನ ಹೋವೇಗ. ಹಿಂಗ ಅದು ಭಾಳ ಗುಮ್ಮಿ ಹೋಗೋದು ಬೇಡ ಸುಮ್ಮ. ಯಾಕಂದ್ರೆ ತಲೆಗೆ ಮತ್ತೆ ಗಿಮ್ ಹಿಡಿತೈತಿ. ಆದ್ದರಿಂದ ಅದು ಅವ್ರ ಮಾತು ಸುಮ್ಮ ಅಟ್ಟ ನಮಗೆ ಬೇಕಾದಷ್ಟ ತಗೊಳ್ಳೋದು, ಹೆಚ್ಚಿಗೆ ಇದು ತಲೆ ಕೆಡಿಸ್ಕೊಳ್ಳೋದು ಬೇಡಗಿದ್ರೆ. ಅದಕ್ಕೆ ಏನಂದಾರು ಅಂದ್ರೆ ಸಾದಿಯಾಗಿರಬೇಕು ಅಂದ್ರೆ ಆದಿ ಹುಟ್ಟದ್ದಿರಬೇಕು. ಅನಂತ ಅಂದ್ರೆ ಯಾವುದಕ್ಕಂತ ಇಲ್ಲ, ಅಂದ್ರೆ ಅದು ಮುಂದೆ ನಾಶನೇ ಇಲ್ಲ ಅದಕ್ಕೆ. ಹಿಂಗಿದ್ದಂಥ ಅಭಾವಕ್ಕೆ ಪ್ರಧ್ವಂಸಾ ಭಾವ ಅಂತ ಒಪ್ಪ್ಯಾರ. ಸಾದಿ ಅನಂತ ಜೋ ಅಭಾವ ಪ್ರಧ್ವಂಸಾ ಭಾವ. ಅನ್ಯೋನ್ಯ ಅಭಾವಕ್ಕೆ ಅದಕ್ಕೆ ಅನ್ಬೇಕು ಅಂದ್ರೆ ಲಕ್ಷಣ ಮಾಡ್ತಾರ. ಅಭೇದಕ್ಕೆ ನಿಷೇಧಕ ಅಭಾವಕ್ಕೂ ಅನ್ಯೋನ್ಯ ಅಭಾವ.
ಅಭೇದಕ್ಕೆ ನಿಷೇಧಕ ಭಾವಕ್ಕೂ ಇನ್ನೊಂದು ರೀತಿಯಿಂದ ಹೇಳ್ತಾರೆ, ಪರಸ್ಪರ ನಿಷೇಧಕ ಭಾವಕ್ಕೂ ಅನ್ಯೋನ್ಯ ಭಾವ ಅಂದ್ರೂ ನಡೀತೈತೆ. ಪರಸ್ಪರ ನಿಷೇಧಕ ಭಾವ ಅದಕ್ಕೆ ಅಂದ್ರೆ ಘಟವು ಪಟವಲ್ಲ, ಪಟವು ಘಟವಲ್ಲ, ಇದ್ರ ಬದ್ರ ಅಂತ ಹಿಂಗ ಪರಸ್ಪರ ಹಿಂಗ ಅದು ಇದು ಅಲ್ಲ, ಇದು ಅದು ಅಲ್ಲ. ಹೇಗೆ ಮನುಷ್ಯ ಅಂದ್ರೆ ಪಶು ಅಲ್ಲ, ಪಶು ಅಂದ್ರೆ ಮನುಷ್ಯ ಅಲ್ಲ, ಹಿಂಗಂತಾರಲ್ಲ ಈ ರೀತಿ. ಆದ್ರೆ ಅಭೇದಕ್ಕೆ ನಿಷೇಧಕ ಭಾವಕ್ಕೂ ಅನ್ಯೋನ್ಯ ಭಾವಕ್ಕೆ ಹೀಗೆ ಅವು ಎರಡು ಪರಸ್ಪರದ ಅಭೇದ ಏನೈತಲ್ಲ ಅದನ್ನು ನಿಷೇಧ ಮಾಡ್ತದೆ. ಇದು ಅನ್ನೋದು ಇದಲ್ಲ ಅಂತೇಳಿ ಅಂತ ಅಭಾವಕ್ಕನ ಅನ್ಯೋನ್ಯ ಭಾವ ಅಂತ. ಇದು ಜಗತ್ತಿನ ಪ್ರತಿಯೊಂದರಲ್ಲಿ ಐತೆ. ಇವು ಎಲ್ಲ ಜಗತ್ತಿಗೆ ಅವು ಸಂಬಂಧ ಅಂದ್ರೆ ಸಮಾನವಾಗಿ ಪ್ರಾಗಭಾವತೆ ಏನು ಹೇಳಿದೀವಲ್ಲ, ಈ ಜಗತ್ತಿನ ಪ್ರತಿಯೊಂದು ವಸ್ತು ಹುಟ್ಟ್ಯಾವ, ಹೌದಲ್ಲ? ಪ್ರತಿಯೊಂದು ವಸ್ತು ಜಗತ್ತೆಲ್ಲ ಹುಟ್ಟೇ ಬಿಟ್ಟೈತೆ ಅಂದ್ರೆ ಜಗತ್ತಿನಲ್ಲಿದ್ದ ವಸ್ತುಗಳೆಲ್ಲ ಹುಟ್ಟೇ ಅದಾವಲ್ಲ. ಯಾವುದು ಹುಟ್ಟೈತಿ ಅದಕ್ಕೆ ಪ್ರಾಗಭಾವ ಇರ್ತೈತಿ, ಇಟ್ ಗ್ಯಾರಂಟಿ. ಇಟ್ಟು ತಿಳ್ಕೊಳ್ಳೋದು ಅವ್ರು ಯಾವ್ದು ಹುಟ್ಟೈತಿ ಅದಕ್ಕೆ ಪ್ರಾಗಭಾವ ಇರ್ತೈತಿ. ಆತ್ಮ ಹುಟ್ಟಿಲ್ಲ, ಆದ್ರೆ ನಾವು ಪ್ರಾಗಭಾವ ಇಲ್ಲ. ಇನ್ನು ಪ್ರಜ್ಞೋ ಸ್ವಭಾವ ಯಾವ್ದು ಹುಟ್ಟೈತಿ ಅಂದ್ರೆ ಅದು ಏನಾಕೈತಿ ಒಂದಿನ ಸಾಯ್ತೈತಿ, ಅಥವಾ ಯಾವ್ದು ನಾಶ ಐತಿ ನಾಶ ಆಕೈತಿ ಅದಕ್ಕೆ ಪ್ರಜ್ಞೋ ಸ್ವಭಾವ. ಹಿಂಗ ಆ ಎರಡು ಕೂಡ್ತಾವ. ಯಾವ್ದು ಹುಟ್ಟೈತಿ ಅದು ನಾಶ ಆಕೈತಿ ಅಂದ್ರೆ ಅವ್ರ ನೈಯಾಯಿಕರಲ್ಲಿ ಮತ್ತೆ ಬಾಧ ಬಂದು ನಿಂದಿರ್ತೈತಿ. ಯಾಕಂದ್ರೆ ಪ್ರಜ್ಞೋ ಸ್ವಭಾವ ಹುಟ್ಟೈತಿ, ಆದ್ರೆ ಅದು ನಾಶ ಆಕೈತಿ. ಯಾವ್ದು ಹುಟ್ಟೈತಿ ಅದು ಒಂದಿನ ನಾಶ ಆಕೈತಿ ಅಂದ್ರೆ ನಮ್ಮ ಪ್ರಜ್ಞೋ ಸ್ವಭಾವ ನಾಶ ಆಗೋದೇ ಇಲ್ಲ ತರ. ಹಿಂಗೆಲ್ಲ ಮತ್ತೆ ಆಪತ್ತಿ ಬರ್ತದೆ. ಅದಕ್ಕೆ ಯಾವ್ದು ಹುಟ್ಟೈತಿ ಅದು ನಾಶ ಆಕೈತಿ ಹಿಂಗೆ ತೋಳಾರ್ದನ, ಯಾವ್ದು ನಾಶ ಆಕೈತಿ ಅದಕ್ಕೆ ಪ್ರಜ್ಞೋ ಸ್ವಭಾವ ಇರ್ತೈತಿ. ಹಿಂಗ ಈ ದೇಹ ಹುಟ್ಟೈತಿ ಅದು ನಾಶ ಆಕೈತಿ, ಆದ್ರಿಂದ ಅದರದ್ದು ಪ್ರಜ್ಞೋ ಸ್ವಭಾವ ಆಕೈತಿ. ಈ ಜಗತ್ತನ್ನು ಹುಟ್ಟೈತಿ ಒಂದಿನ ಪ್ರಳಯ ಆಗಿ ನಾಶ ಆಕೈತಿ, ಅದರದ್ದು ಪ್ರಜ್ಞೋ ಸ್ವಭಾವ ಆಕೈತಿ. ಹಿಂಗ ಮತ್ತು ಆತ್ಮ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಅನ್ಯಮಾನಿ ಶರೀರ ಅಂತ ಹೇಳೋದ್ರಿಂದ ಅಜಹ ಅಂದ್ರೆ ಉತ್ಪತ್ತಿ ಆಗಿಲ್ಲ, ನಿತ್ಯ ಶಾಶ್ವತಃ ಅಂತ ಹಿಂಗ ಆತ್ಮನಿಗೆ ಗೀತೆಯಲ್ಲಿ ಪರಮಾತ್ಮ ಅಜೋ ನಿತ್ಯ ಶಾಶ್ವತೋ ಅಂತ ಹಿಂಗೆ ಹೇಳಿದ್ದರಿಂದ ಅವಾಗ ಪ್ರಧ್ವಂಸ ಭಾವ ಇಲ್ಲ. ಹನ್ಯಮಾನೆ ಶರೀರ ನಾಶ ಐತಿ, ಪ್ರಧ್ವಂಸ ಭಾವ ಅದಕ್ಕೆ ಹೇಳಿ ಆತ್ಮನಿಗೆ ಕೇಳಿ. ಆದ್ದರಿಂದ ಇನ್ನ ಅನ್ಯೋನ್ಯ ಭಾವ ಅನ್ನೋದು ಏನೈತಲ್ಲ, ಅಭೇದಕ್ಕೆ ನಿಷೇಧಕ ಭಾವಕ್ಕೂ ಅನ್ಯೋನ್ಯ ಭಾವ ಬೇಡ, ಪರಸ್ಪರ ನಿಷೇಧಕ ಭಾವಕ್ಕನ ಅನ್ಯೋನ್ಯ ಭಾವ. ಅಂದ್ರೆ ಈ ಅನ್ಯೋನ್ಯ ಭಾವ ಇದು ಜಗತ್ತಿನ ಪ್ರತಿಯೊಂದು ವಸ್ತುವಿನಲ್ಲಿ ಐತೆ. ಏನು ವಸ್ತುವಿನಲ್ಲಿ ಐತೆ. ಯಾಕಂದ್ರೆ ಅದು ಮತ್ತೊಂದು ಏನೈತಲ್ಲ, ಮತ್ತೊಂದು ವಸ್ತುವಿಗೆ ಭೇದ ಮಾಡಿ ತೋರಿಸ್ತೈತಿ. ಮನುಷ್ಯ ಅಂದ್ರೆ ಪಶು ಅಲ್ಲ, ಕಲ್ಲು ಅಂದ್ರೆ ಕಟ್ಟಿಗೆ ಅಲ್ಲ, ಹಿಂಗೆಲ್ಲ ಪ್ರತಿಯೊಂದು ಬೇರೆ ಬೇರೆನ ಭೇದ ಎಲ್ಲಿ ಭೇದ ಐತಿ? ಪ್ರತಿಯೊಂದು ಜಗತ್ತಿನ ಪ್ರತಿಯೊಂದು ವಸ್ತುವಿನಲ್ಲಿ ಭೇದ ಐತೆ ಇಲ್ಲ? ಪ್ರತಿಯೊಂದು ವಸ್ತುವಿಗೆ ಭೇದ ಐತಿ. ಅದಂದ್ರೆ ಇದಲ್ಲ, ಕಿಟಕಿ ಅಂದ್ರೆ ಬಾಗಲಲ್ಲ, ಬಾಗಲಂದ್ರೆ ತೊಲಿ ಅಲ್ಲ, ತೊಲಿ ಅಂದ್ರೆ ಜಯಂತಿ ಅಲ್ಲ, ಹಿಂಗೆಲ್ಲ ಹೌದಲ್ಲ. ಹಿಂಗ ಪ್ರತಿಯೊಂದರಲ್ಲಿ ಭೇದ ಐತಿ. ಭೇದಕ್ಕನ ಅನ್ಯೋನ್ಯ ಭಾವ ಅಂದಾರ. ಮತ್ತು ಆ ಭೇದ ಪ್ರತಿಯೊಂದು ವಸ್ತುವಿನಲ್ಲಿ ಐತಿ. ಆದ್ದರಿಂದ ಎಲ್ಲದರಲ್ಲಿ ಐತಿ ಅಂತ ಹೇಳಿದ್ವಿ ನಾವು. ಆದ್ರೆ
ಈ ಅನ್ಯೋನ್ಯಾಭಾವ ಆತ್ಮನಿಗೆ ಲೇದು, ಇಲ್ಲ. ಯಾಕಿಲ್ಲ ಅಂದ್ರೆ, ಯಾಕಿಲ್ಲ ಕೇಳಿದ್ರಂದ್ರೆ ಇನ್ನೊಂದು ಇದಕ್ಕಿಂತ ಬೆಸ್ಟ್ ಇನ್ನೊಂದು ವಸ್ತು ಇದೇನೈತಿ, ಇಲ್ಲಿ ಒಂದು ಕಟ್ಟಿಗೆ ಬಾಗ್ಲೈತಿ ನೋಡಿ, ಏನೈತಿ ಅಂದ್ರೆ ಮತ್ತೆ ಏನ್ ಮಾಡಾವ ಅವಾಗ ಅನನ ಅಂದ್ರ ಅವಾಗ ಯಾವ ವಸ್ತು ಭೇದ ಇಲ್ಲ. ಏನಂದಿ ಭೇದ ಇಲ್ಲ. ಯಾಕಿಲ್ಲ ಅಂದ್ರೆ ಅವ ಪ್ರತಿಯೊಂದು ವಸ್ತುವಿನಲ್ಲಿ ಅನುಸೃತವಾಗಿ ಅದಾನ. ಈ ವಸ್ತು ನಲ್ಲಿ ಇಲ್ಲ ಅಂತೇಳಿ ಐತೇನ, ಅದೆಲ್ಲ ವಸ್ತುನು ಕೂಡ ಅವನಾಗೆ ತೋರಿ ಅನ್ನೋದು ಲೆಕ್ಕದಿಂದ ನೋಡ್ಬೇಕಂದ್ರೆ ಅದು ಸೂಕ್ಷ್ಮ. ಅದು ಸರ್ವಂ ಖಲ್ವಿದಂ ಬ್ರಹ್ಮಕ್ಕೆ ಹೋದಾಗ ಎಲ್ಲ ಅದನ. ಆದ್ರೂ ಈಗ ಪ್ರತಿಯೊಂದು ವಸ್ತುವಿನಲ್ಲಿ ಅಸ್ಥಿ ಭಾತಿ ಪ್ರಿಯ ರೂಪದಿಂದ ಅದನ ಇಲ್ಲ ಮತ್ತ ಅದಕ್ಕೆ ಈ ರೀತಿ. ಆದ್ದರಿಂದ ಅಭೇದ ನಿಷೇಧಕ್ಕೆ ಅಲ್ಲಿನೂ ಅದಾನ, ಇಲ್ಲಿನೂ ಅದಾನ, ಕಲ್ಲಿನಲ್ಲಿನೂ ಅದಾನ, ಕಟ್ಟಿಗೆಯಲ್ಲಿನೂ ಅದಾನ. ಹೆಂಗ್? ಆದ್ದರಿಂದ ಸೊಳ್ಳೆ. ಇನ್ನ ನಾಲ್ಕನೇದು ಅನ್ಯೋನ್ಯಾಭಾವ ಅಂತ ಹೇಳಿದರು. ಅನ್ಯೋನ್ಯಾಭಾವ ಅಂದ್ರೆ ಅತ್ಯಂತ ಭಾವ ಅಲ್ಲ. ಬರಾಬರ್. ಅಂದ್ರ ಅನುದಿನವು ಅದಕ್ಕಿಲ್ಲ ತೋರ್ಕೆ ಎನಿಪ ಅಭಾವತಿಲ್ ಹೇಳ್ಯಾರ ಅವರು. ಎರಡನೇ ನುಡಿಯಲ್ಲಿ ಅನುದಿನವು ಅದಕ್ಕಿಲ್ಲ ತೋರ್ಕೆ ಎನಿಪ ಅಭಾವ ಅಂದ್ರೆ ಯಾವಾಗಲೂ ಅದಕ್ಕ ತೋರೋದನ್ನೋದನ್ನ ಇಲ್ಲ ಅಂದ್ರೆ ಅದು ಯಾವಾಗೂ ಕಂಡ ಬರಂಗಿಲ್ಲ ಅಂತ ಹಿಂಗದ. ಅಂದ್ರ ವಾಯುವಿನಲ್ಲಿ ರೂಪ ಯಾವಾಗ ಕಂಡೈತೆ ನಿನಗೆ ಇಲ್ಲ. ಆದ್ರಿಂದ ಅದಕ್ಕೆ ಅತ್ಯಂತ ಭಾವ ಅನ್ಬೇಕು. ಹೀಗೆ ಅದಕ್ಕೆ ಅತ್ಯಂತ ಭಾವ ಅಂತ ಎದಕ್ಕೆ ಅನ್ನಬೇಕು ಅಂತ ನ್ಯಾಯಿಕ ಲಕ್ಷಣ ಏನ್ ಮಾಡ್ತಾರ? ಅನ್ಯೋನ್ಯಾಭಾವ ಸೇ ಭಿನ್ನ उत्पत्ति नाश शून्य अभाव, जो अभाव सो अन्योन्य अत्यंत अभाव. अन्योन्ಯ ಭಾವಕ್ಕಿಂತ ಭಿನ್ನ ಇರ್ಬೇಕು, ಉತ್ಪತ್ತಿ ನಾಶಿ ಶೂನ್ಯ ಇರ್ಬೇಕು. ಯಾಕೆ ಅದನ್ನು ಭಿನ್ನ ಮಾಡ್ತಾರಂದ್ರೆ ಅದನ್ನು ಉತ್ಪತ್ತಿ ನಾಶಿ ಶೂನ್ಯನ ಐತಿ. ಹಿಂಗ ಅನ್ಯೋನ್ಯ ಭಾವನು ಇದನ್ನು ಉತ್ಪತ್ತಿ ನಾಶಿ ಶೂನ್ಯ ಐತಿ. ಅದಕ್ಕಾಗಿ ಮತ್ತು ಇದು ಈ ಲಕ್ಷಣ ಅದರಲ್ಲಿ ಅತಿವ್ಯಾಪ್ತಿ ಆಗ್ತದೆ ತಿಳ್ಕೊಂಡು ಅನ್ಯೋನ್ಯ ಭಾವಕ್ಕಿಂತ ಭಿನ್ನ ಇರ್ಬೇಕು. ಉತ್ಪತ್ತಿ ನಾಶಿ ಶೂನ್ಯ ಇರ್ಬೇಕು. ಅಂದ್ರೆ ಅದಕ್ಕೆ ಉತ್ಪತ್ತಿನೂ ಇಲ್ಲ ನಾಶನೂ ಇಲ್ಲ, ಹಿಂಗಿದ್ದ ಇರಬೇಕು. ಮತ್ತು ಅಭಾವ ಇರಬೇಕು. ಅನ್ಯೋನ್ಯ ಭಾವಕ್ಕಿಂತ ಭಿನ್ನ ಇರಬೇಕು. ಉತ್ಪತ್ತಿ ನಾಶ ಶೂನ್ಯ ಇರ್ಬೇಕಂದ್ರೆ ಉತ್ಪತ್ತಿನೂ ಇಲ್ಲ ನಾಶನೂ ಇಲ್ಲ, ಹಿಂಗೆ ಇದ್ದದ್ದು ಮತ್ತು ಅಭಾವ ಇರಬೇಕು. ಅದಕ್ಕೆ ಅತ್ಯಂತ ಅಭಾವ ಅಂತ ಹಿಂಗ ಲಕ್ಷಣ ಮಾಡ್ತಾರೆ. ಈ ರೀತಿ ಇಲ್ಲಿ ಈಗ ಅನ್ಯೋನ್ಯ ಭಾವಕ್ಕಿಂತ ಭಿನ್ನ ಮತ್ತು ಉತ್ಪತ್ತಿ ನಾಶಿ ಶೂನ್ಯ. ಈಗ ಉತ್ಪತ್ತಿ ನಾಶಿ ಶೂನ್ಯ ಅಂತಂದ್ರೆ ಮತ್ತು ಅಲ್ಲಿನೂ ಅದು ಹುಟ್ಟೋ ಸಾವುದಿಲ್ಲ, ಮತ್ತು ಆತ್ಮನೂ ಹಂಗದನಲ್ಲ, ಹೌದಿಲ್ಲ? ಮತ್ತು ಅನ್ಯೋನ್ಯ ಭಾವಕ್ಕಿಂತ ಭಿನ್ನ ತಿಟ್ಟ, ಮತ್ತು ಅವ ಅನ್ಯೋನ್ಯ ಭಾವಕ್ಕಿಂತ ಭಿನ್ನ ಅದಾನತ್ತೆ. ಹಿಂಗೆ ಒಂದೊಂದು ಲೆಕ್ಕದಿಂದ ಅದಾನ. ಅನ್ಯೋನ್ಯ ಭಾವಕ್ಕಿಂತ ಭಿನ್ನೂ ಅದಾನ, ಮತ್ತು ಉತ್ಪತ್ತಿ ನಾಶಿ ಶೂನ್ಯನೂ ಅದಾನ. ಮತ್ತು ಅಲ್ಲಿ ಹೋಗತ್ತಲ್ಲ ಅಂದ್ರೆ ಅಲ್ಲಿ ಅಭಾವ ಅನ್ನೋದೊಂದು ಪದ ಐತಿ.
ಯಾಕಂದ್ರೆ ಅವ ಅಭಾವ ಇಲ್ಲ, ಆತ್ಮ ಭಾವ ರೂಪದಾನ. ಆದ್ದರಿಂದ ಈ ರೀತಿ ಅತ್ಯಂತ ಅಭಾವ ಹೇಳ್ಕೊಂಡು ಬಂದ್ರ. ಆದ್ರೆ ಈ ನೈಯಾಯಿಕರು ಹೇಳಿದ್ದ ಲೆಕ್ಕದಿಂದ ಹಿಂಗೇನು ಲಕ್ಷಣ ಬಿಡ್ಯಾರಲ್ಲ ಇದು ಅಭಾವ ಹೇಳಿದ್ದು ಏನು ತಪ್ಪಲ್ಲ. ಆದ್ರೆ ಅವಕ್ಕೆ ಈ ರೀತಿ ಲಕ್ಷಣ ಮಾಡ್ಯಾರಲ್ಲ, ಅವು ಅವರಲ್ಲಿ ಬಹಳಷ್ಟು ದೋಷ, ಅದು ಯೋಗ್ಯ ಇಲ್ಲ ಅಂತ ಹೇಳೋ ತಾತ್ಪರ್ಯ. ಯಾಕಂದ್ರೆ ಪ್ರಾಗ್ ಪ್ರಧ್ವಂಸ ಭಾವಗಳು ಎಲ್ಲಿರ್ತಾವು ಅಂತ ಕೇಳಿದ್ರೆ ಅಡ್ರೆಸ್ ಎಲ್ಲಿರ್ತಾವು ಅಂದ್ರೆ ತಮ್ಮ ಪ್ರತಿಯೋಗಿಯ ಉಪಾದಾನ ಕಾರಣದಲ್ಲಿ ಇರುತ್ತವೆ ಅಂತ ಹೇಳ್ತಾರೆ. ಎಲ್ಲಿರ್ತಾವ? ತಮ್ಮ ಪ್ರತಿಯೋಗಿ ಉಪಾದಾನ ಅಂದ್ರ ಈಗೊಂದು ಈ ಪ್ರಾಗಭಾವ ಪ್ರಧ್ವಂಸ ಭಾವಕ್ಕೆ ಪ್ರತಿಯೋಗಿ ಏನು, ಅದರ ಉಪಾದಾನ ಏನು ಅಂದ್ರೆ ಪ್ರಾಗಭಾವ ಪ್ರಧ್ವಂಸ ಭಾವ ಎದಕ್ಕೆ ಹೇಳಿವಿ? ಈಗ ಒಂದು ದೇಹಕ್ಕನ್ನು ಬೇರೆ ಘಟಕನ್ನು ಒಂದು ದೃಷ್ಟಾಂತದೊಳಗೆ ತಗೊಳ್ಳೋದು, ಯಾಕಂದ್ರೆ ಅದು ಬೆಸ್ಟ್ ಸಿಗ್ತೈತಿ. ಮತ್ತು ಈ ಕಡೆ ಬೇರೆ ತಗೊಂಡ್ರೆ ಮತ್ತು ಅದ್ರ ಉಪಾದಾನ ಕಾರಣದಲ್ಲಿ ಕೊರತೆ ಬರ್ತೈತಿ. ಅದಕ್ಕೆ ಒಂದು ಘಟ ಅವರ ರೀತಿಯಿಂದ ಅವರ ಲಕ್ಷಣ ಮಾಡಿದ್ರೆ ಅವ್ರ ಲೆಕ್ಕದಲ್ಲೇನೆ ಒಂದು ಸ್ವಲ್ಪ ಹೇಳ್ಕೊಂಡ್ರೆ ಅದು ಸರಿ. ಪ್ರತಿಯೋಗಿ ಅಂದ್ರೆ ಯಸ್ಯ ಅಭಾವ ತಸ್ಯ ಸಹಯವ ಪ್ರತಿಯೋಗಿ. ಯಾವುದರ ಅಭಾವ ಹೇಳ್ತೀವಿ ನಾವು, ಯಾವುದರ ಅಭಾವ ಹೇಳ್ತೀವಿ ಆ ಅಭಾವಕ್ಕೆ ಅದ ಪ್ರತಿಯೋಗಿ ಇರ್ತೈತಿ. ಈ ಪ್ರಾಗಭಾವತೆ ಅದರದ್ದು ಹೇಳ್ದೀವಿ, ಪ್ರಧ್ವಂಸ ಭಾವತೆ ಅದರದ್ದು ಹೇಳ್ದೀವಿ, ಅಂದ್ರೆ ಘಟದ್ದು ಹೇಳ್ದೀವಿ ಅಷ್ಟು ಅದಿಲ್ಲ. ಈ ಅಭಾವಗಳಿಗೆ ಪ್ರತಿಯೋಗಿ ಘಟ ಆಯ್ತು. ಅಂದ್ರ ಆ ಅಭಾವಗಳ ಪ್ರತಿಯೋಗಿ ಆ ಘಟ, ಆ ತನ್ನ ಅಂದ್ರ ಆ ಅಭಾವದ ಪ್ರತಿಯೋಗಿಕೆ ಅಂದ್ರೆ ಘಟದ ಉಪಾದಾನ ಕಾರಣದಲ್ಲಿ. ಅಂದ್ರೆ ಘಟಕ್ಕೆ ಉಪಾದಾನ ಕಾರಣ ಏನು? ನೋ, ಅವ್ರ ಲೆಕ್ಕ ಹೇಳಿ ನಡೆದನ್ನ ಇದು ನಾವು ಹೇಳೋದು ಮಣ್ಣು. ಹಾ, ಹೌದು. ಹಾ, ಈಗ ಲಕ್ಷಣ ಯಾರ್ದಿದು? ಮತ್ತೆ ಅವ್ರ ಲಕ್ಷಣ ಮಾಡಿಕೆ ನಮ್ಮ ಇದು ತಂದಕ್ಕೆ ಅದ್ರಾಗ ಹೇಳ್ತದ ಅಂದ್ರೆ ಇದೇನಂತ ಲೆಕ್ಕ ಅದು, ಹೌದಿಲ್ಲ? ಅದಕ್ಕೆ ಈಗ ಹೆಣ್ಣು ಗೊಂಬಿ ಮಾಡೀವಂದ್ರೆ ಮತ್ತೆ ಅದಕ್ಕೆ ಸೀರೆನ ಉಡಿಸ್ಬೇಕು, ಅದಕ್ಕೆ ದೋತ್ರ ಉಡಿಸ್ ಹೌದಿಲ್ಲ? ಲಕ್ಷಣ ಯಾವ್ದೈತೆ ಅಂದ್ರೆ ಮತ್ ಯಾರ್ದಲ್ಲಿ ನೈಯಾಯದ ಕರೆದ ಐತೆ, ಮತ್ ಅವ್ರ ನೇಮನ ಅದಕ್ಕೂ ಕುಂದಿರ್ಸ್ಬೇಕಲ್ಲ, ಹೌದಲ್ಲ? ಆ ರೀತಿ ಅದಕ್ಕೆ ಉಪಾದಾನ ಕಾರಣ ಅವ್ರದ ಹೇಳೋದ ಅಂದ್ರ ಕಪಾಲ ಅಂತಾರ ಅವ್ರು. ಎರಡು ಕೊಪ್ಪರಿಗೆ ಕಪಾಲ ಅಂದ್ರೆ ಕಪಾಲನ ಮತ್ತು ಇರಲ್ಲ. ಅಂದ್ರ ಅದು ಎಲ್ಲಿ ಈ ತಾಂಬರ್ ಕೊಡದಾಗ ಇರ್ತೈತೆ. ಅದು ಇದು ಹೊಂದಾಣಿಕೆ ಆಕೈತಿ, ಮಣ್ಣಿನ ಕೊಡದಾಗ ಹೊಂದಾಣಿಕೆ ಆಗುದಿಲ್ಲ. ಇದು ಹೇಳ್ತೇನ, ಹೌದಿಲ್ಲ? ಏನು ಮಣ್ಣಿನ ಕೊಡೋದು ಕಪಾಲ ಎಲ್ಲಿರ್ತಾರ ಕಪಾಲ. ಅದಕ್ಕೆ ಯಾಕಂದ್ರೆ ತಾಂಬರ್ ಕೊಡಕ್ಕೆ ಎರಡು ಭಾಗ ಮಾಡ್ತಾರೆ, ಕಂಠದ ಭಾಗ ಒಂದು, ತಳದ ಭಾಗ ಒಂದು, ಎರಡು ಹಿಂಗೆ ಕೂಡಿಸಿ ನಡು ಬೆಸಿತಾರೆ. ಅದಕ್ಕೆ ಬರೋಬರಿ ಕೂಡ್ತೈತಿ. ಎರಡು ಕಪಾಲಗಳ ಸಂಯೋಗ ಅಕ್ಕವು, ಹಿಂಗೆಲ್ಲ ಮುಂದಿಂದ ಎಲ್ಲ ಬರೋಬರಿ ನಡಿತೈತಿ ಅದು. ಆದ್ರಿಂದ ಅದಕ್ಕೆ ಆ ಕಪಾಲಗಳು ಏನದಾವಲ್ಲ ಅವು ತಮ್ಮ ಪ್ರತಿಯೋಗಿ ಉಪಾದಾನ ಕಾರಣದಲ್ಲಿ ಅವು ಇರ್ತಾವ. ಪ್ರಾಗ್ಭಾವ ಪ್ರಧ್ವಂಸ ಭಾವ ಅಂದ್ರೆ ಆ ಪ್ರತಿಯೋಗಿ ಉಪಾದಾನ ಕಾರಣ ಕಪಾಲ. ಆ ಕಪಾಲದಲ್ಲಿ ಈ ಪ್ರಾಗಭಾವ ಪ್ರಧ್ವಂಸ ಭಾವ ಇರ್ತಾವು ಅಂತ ಹೇಳಿದರು. ಇರ್ತಾವ ಅಂದ್ರೆ
ಅದಕ್ಕೆ ಇಲ್ಲಿ ವಾಸ್ತವಿಕವಾಗಿ ಒಂದು ಅವ್ರ ಮಾತು ಇಷ್ಟು ವಿಚಿತ್ರ ಕಾಣ್ತೈತಿ. ವಿಚಾರ ಮಾಡಿದವ್ರಿಗೆ, ಮಳ್ಳರಿಗಂತೂ ಅದು ದಾದಿ ಕತೆ ಹೇಳಿದ್ರೆ ಹುಡುಗರು ಹೂನ ಆತಾವ. ಏನತಾವ? ಈಗ ಒಬ್ಬ ಬಂಜಿ ಮಗ ಮತ್ತು ಮೋಟ ಮರದಲ್ಲಿ ತೋರಿದ ಕಳ್ಳ ಇಬ್ರು ಕೂಡಿ ಗೆಳತಾನ ಇತ್ತ ಅವ್ರಿಗೆ ಅಂದ್ರೆ ಸಣ್ಣ ಹುಡುಗರು ಹೂನಾತಾವು. ಹೌದಲ್ಲ? ಮತ್ತೆ ವಿವೇಕಿ ಪುರುಷ ಇದ್ದಂದ್ರ ಅಲ್ಲ, ಬಂಜಿ ಮಗ ಅಂದ್ರೆ ಬಂಜಿ ಅಂದ್ರೆ ಹುಟ್ಟಿಲ್ಲ ಎಂದು ಹಡದೇ ಇಲ್ಲಕಿ, ಮತ್ತೆ ಆಕಿಗೆ ಎಲ್ಲಿ ಮಗ ಬರ್ತಾನು? ಮೋಟ ಮರದಲ್ಲಿ ಅಲ್ಲಿ ಕಳ್ಳ ಅಲ್ಲೇ ಎಲ್ಲಿ ಇರ್ತಾನು? ಇಬ್ರು ಸುಳ್ಳ, ಅವರ ಸುಳ್ಳು ಅಂದ್ರೆ ಅವ್ರ ಗೆಳತಾನ ಹೆಂಗಾಗಿತ್ತು ಅಂತೇಳಿ ಮತ್ತೆ ವಿವೇಕಿ ಕೇಳ್ತಾನ ಹಿಂಗ. ಹೌದಲ್ಲ? ಅದ ಹೆಂಗಂದ್ರ ಹಿಂಗ ಎಲ್ಲಿಗೆ ಒಂದಿದ್ದು ಗೊತ್ತಾ? ಅಂದ್ರ ದಾದಿ ಕತೆ ಅಂದ್ರ ಇವು ಕೆಲವೊಂದು ಮಾತು ಸಾಮಾನ್ಯ ಇದು ಏನಿರ್ತಾರಲ್ಲ ಅವ್ರು ಹ್ಞೂ ಅಂತಾರ, ಅವ್ರು ಹೇಳಿದ್ಕೆಲ್ಲ. ಅದಕ್ಕಾಗಿ ಹೇಗಂದ್ರೆ ಅದಕ್ಕೊಂದು ಉದಾಹರಣೆಗೆ ಹೇಳಂಗಿದ್ದೀನಿ, ನಾಟಕೊಂಡು ಬರ್ತದ ಸ್ಟೇಟ. ಇಲ್ಲಂದ್ರೆ ಮತ್ತೆ ಹಿಂಗಾಕತಿ. ಹಿಂಗೆ ಹೇಳುವಾಗ ಮತ್ತು ನಾನು ಏನು ಹೇಳ್ತಿದ್ನಿ ಅಂತ ಹಿಂಗ ನಡು ಒಬ್ಬ ಪ್ರವಚನ ಮಾಡ್ತಿದ್ದ, ಹೇಳ್ತಿದ್ದ. ಏನು ಹೇಳ್ತಿದ್ನಿ? ಮತ್ತು ನಿನಗೆ ಗೊತ್ತಿಲ್ಲ ಅಂದ್ರೆ ಮತ್ತೆ ಒಬ್ಬ ಹುಡುಗ ಎದ್ದ ಅಂತ ಅದಕ್ಕೆ ಅವ ಪ್ರವಚನ ಹೇಳವ ಸಾಮಾನ್ಯ ಜನ. ಯಾಕಂದ್ರೆ ಅವು ಹೊಸದಾಗಿ ಊರಿಗೆ ಹೋದಲ್ಲಿ ಒಮ್ಮೆ ನನಗೆ ಹಿಂಗೆ ಆಗಿತ್ತಲ್ಲಿ ಯಾದಗಿರಿ ಹಚ್ಚಿ ಕಡೆ ಚಿನ್ನಾಕಾರತ್ ಒಂದು ಊರು ಐತಿ, ಅಲ್ಲಿ ಅಕ್ಕಂದಕೂರು ಹಚ್ಚಿ ಕಡೆ. ಅಂದ್ರೆ ಸಾಮಾನ್ಯ ಜನ ಅದಾರ ಅಂತೇಳಿ ಅಲ್ಲಿ ಪ್ರವಚನ ಹೇಳಿದೀವಿ. ಹೇಳಿದ ಕೂಡಲೇನ ಅದು ಅಲ್ಲಿ ಕುಂತಿದ್ರು. ನಾವು ಉದಾಹರಣೆ ಒಂದು ಇಬ್ಬರು ದಾರು ಕುಡ್ದವ್ರದ್ದು ಉದಾಹರಣೆ ತಗೊಂಡು ಹೇಳಿದ್ವಿ. ಅವ್ರು ಕುಡಿದು ಕೂತಿದ್ರು ಮುಂದೆ. ಅದು ನಮ್ಗೇನು ಗೊತ್ತ, ಅದು ಹಿಂಗ ಹಿಂಗ ದಾರು ಕುಡ್ದು ಹಿಂಗ ಗಟ್ರದಾಗ ಬಿದ್ದಿದ್ದ ಹಂಗ ಹಿಂಗ ಇದನ್ನ ಹೇಳಿದ್ವಲ್ಲ. ಅವ್ರಿಗೇನು ಅನಿಸ್ತು, ಇದು ನಮ್ಮ ಮೇಲೆ ಹೇಳಿದ್ರಿ. ಅವ್ರು ತಮ್ಮ ಮೇಲೆ ಹಾಕ್ಕೊಂಡ್ರು. ನಾನು ಶಾಂತಿ ಶಬ್ದ ಅದು ಲೆಕ್ಕದೇನೋ ಒಂದು ಉದಾಹರಣೆ ಕೊಡೋದಂತ ಹೇಳಿದ್ವಿ. ಅವರು ನಡೆಯ ಅವ್ರೇನು ಅಂತ ಹೊಸದ ಮತ್ತೆ ಏನು ಎಲ್ಲ ಇದ್ದದ್ದು ಹೇಳ್ತಾರೆ. ಇದೈತೆ ಅದನ್ನೇ ಹೇಳ್ತಾರಲ್ಲ, ಮತ್ತೇನದ? ಇದೇನು ಗೊತ್ತೈತಿಲ್ಲ, ಎಲ್ಲರಿಗೂ ಗೊತ್ತೈತಿ. ಅದು ಗೊತ್ತಿದ್ದದ್ದೇ ಹೇಳ್ತಾರೆ. ನಡಿ ಅಂತೇಳಿ ಹಿಂಗ ನಿಷೇಧ ಆಗಿದ್ರು ಅನ್ಕೋತ ಹೋದ್ರು ಅವರು. ಎಲ್ಲ ಶಾಸ್ತ್ರ ಮುಗೀತು, ನಾವು ಊಟಕ್ಕೆ ಹೋದ್ಮೇಲೆ ಅವ್ರು ಒಬ್ಬ ಬಂದವ ಒಂದಿಬ್ರು ಹಿಂಗೆ ಅನ್ಕೋತ ಹೋದ್ರಿ. ಏನಂದ್ರು? ಏನು ನಮಗೆಲ್ಲ ಗೊತ್ತಿದ್ದದೇ ಹೇಳ್ತಾರ, ಅದೇನು ಮತ್ತೆ ಕೇಳೋದಕ್ಕೆ ನಡಿಯೋದು ಅಂದ್ರೆ ಮತ್ತೆ ದಾರು ಕುಡಿತಾರ, ಹಿಂಗೆ ಗಟರದಾಗ ಬೀಳ್ತಾರ ಅನ್ನೋದು ಮತ್ತೆ ಯಾರಿಗೆ ಗೊತ್ತಿಲ್ಲ? ಎಲ್ಲರಿಗೂ ಗೊತ್ತಾಯ್ತಲ್ಲ. ಇದೇ ಅದಕ್ಕೆ ಮತ್ತೆ ಇದೇನು ಹೊಸ ಮಾತೈತಿ, ನಡಿ ಅಂತ ಹಿಂಗೆ ಹಾದ್ರು. ಆಯ್ತು ಬಿಡ. ಆಯ್ತು ಮುಂದೆ ಅದು ಬೆಳ್ತಾನ ಭಜನೆ ಇತ್ತು. ಮುಂದೆ ಮತ್ತೆ ಊಟ ಮುಗಿಸ ಮೇಲೆ ಅವರು ಯಪ್ಪ ಇನ್ನೊಮ್ಮೆ ಪ್ರವಚನ ಆಗಲಿ ಅಂದರು. ಹಿಂಗ ಅವ್ನು ಹೇಳಿದ್ದು ನೆನಪಿತ್ತು ನನಗೆ. ಆಗಲಿ ಆವಾಗ ಅಲ್ಲಿಂದ ಹೇಳಕ್ಕೆ ಶುರು ಮಾಡಿದ್ವಿ. ಇಟೋ ತನಕ ನಾ ಪ್ರವಚನ ಮಾಡಿದ್ದು, ಇದಕ್ಕಿಂತ ಮೊದಲು ಮಾಡಿದ್ನಲ್ಲ, ಅದು ಎಲ್ಲ ನಿಮಗೆ ಗೊತ್ತಿದ್ದದ್ದು ಹೇಳೀನಿ. ಇನ್ನು ನಿಮಗೆ ಗೊತ್ತಿಲ್ಲದನ್ನು ಹೇಳುತ್ತೇನೆ.
ಈಗ ನೀವು ಜೀವಿತ ಇದ್ದಾಗ ಏನಾರು ಹೇಳಿದ್ರು ನಿಮ್ಗೆಲ್ಲ ಗೊತ್ತೈತೆ ಅಂತೀರಿ. ನೀವು ಸತ್ತ ಮೇಲೆ ಇದು ಹೇಳ್ತೇನೆ ನಾನು. ಸತ್ತ ಮೇಲೆ ಅಂದ್ರೆ ಸಾಯಾಗರ ಹೆಂಗ ಸಾಯ್ತಾನವ, ಅವ ಸತ್ ಇಲ್ಲಿದಿಂದ ಮುಂದೆ ಅವ ಅಲ್ಲಿಗೆ ಹೋಗ್ತಾನ ಹೆಂಗ, ಮುಂದೆ ಏನೇನು ಗತಿ, ಮತ್ತೆ ತಿರುಗಿ ಬರ್ತಾನೆ ಹೆಂಗ, ಎಲ್ಲ ಇದೆಲ್ಲ ಗೊತ್ತೈತೆ ನಿಮ್ಗೆ? ಅಯ್ಯಪ್ಪ ಇಲ್ರಿ. ಹಿಂಗ ಅದಕ್ಕೆ ಅಂದ್ರೆ ಹೇಳೋ ತಾತ್ಪರ್ಯ ಏನಂದ್ರ, ಕೆಲವೊಂದು ಹೊಸ ಜಾಗದಾಗ ಹೇಳುವಾಗ ಅಲ್ಲಿ ಸಾಮಾನ್ಯ ಜನ ಇರ್ತಾರೆ ಅಂತ ಹೇಳಿ ಪ್ರವಚನಕಾರ ಸಾಮಾನ್ಯ ವಿಷಯ ಇಟ್ಕೊಂಡು ಹೇಳ್ತಿರ್ತಾರೆ. ಹಿಂಗ ವಾಪ ಹೇಳ್ತಿದ್ದ, ಏನಂತ ಹೇಳ್ತಿದ್ದ, ಅವನೊಂದು ಕತೆ ಹೇಳಿಕೆ ಪುರಾಣಿಕಿದ್ದ ಕತೆ ಹೇಳ್ತಿದ್ದ. ಏನಂತ ಹೇಳ್ದ, ಒಂದು ಪತ್ರೋಳಿತ್ತು. ಪತ್ರೋಳಿ ಅಂದ್ರೆ ಗೊತ್ತಲ್ಲ ನಿಮ್ಗೆ, ಊಟ ಮಾಡು ಎಲೆ. ಪತ್ರೋಳಿತ್ತು, ಒಂದು ಮಣ್ಣಿನ ಹೆಂಟಿ ಇತ್ತು. ಮಣ್ಣಿನ ಹೆಂಟಿ ಅಂದ್ರೆ ಗೊತ್ತಲ್ಲ, ಮಣ್ಣಿನ ಉಂಡಿ ಹೊಲ್ದಾಗ ಇರ್ತಾವಲ್ಲ ಹೆಂಟಿ ಅಂದ್ರೆ. ಅವು ಎರಡಕ್ಕೂ ಮಿತ್ರತಾ ಇತ್ತು, ದೋಸ್ತಿ ಗೆಳತನ ಇತ್ತು ಅವಕ್ಕ. ಅವು ಎರಡೂ ಕೂಡಿ ಪ್ರೇಮದಿಂದ ಇರ್ತಿದ್ದು. ಅದು ಪ್ರಸಂಗಾನುಸಾರ ಯಾವಾಗರ ಬಿರುಗಾಳಿ ಬಿಟ್ಟಂದ್ರೆ ಅವಾಗ ಅವು ಮಿತ್ರನನ್ನು ರಕ್ಷಣೆ ಮಾಡ್ಬೇಕಲ್ಲ. ಆಗ ಈ ಬಿರುಗಾಳಿ ಬಿಟ್ಟು ಕೂಡಲೇನ ಆ ಪತ್ರೋಳಿ ಹಾರಿ ಹೋಗುತ್ತದ ಅಂತೇಳಿ ಈ ಹೆಂಟಿ ಹೋಗಿ ಆ ಪತ್ರೋಳಿ ಮೇಲೆ ಕುಂದಿರ್ತಿತ್ತು. ಅದು ಹಾರಿ ಹೋಗ್ತಿದ್ದಿಲ್ಲ, ಅದು ಅಲ್ಲೇ ರಕ್ಷಣೆ ಮಾಡ್ತಿತ್ತು ಅದನ್ನ. ಹಿಂಗ ಮುಂದ ಮಳಿ ಬತ್ತಪ್ಪ, ಮಳಿ ಬರ್ಲಾಕತ್ತಂದ್ರೆ ಹೆಂಟಿ ಕಾರಿಗೆ ಹೋಗತಿ. ಆವಾಗ ಪತ್ರೋಳಿ ಏನ್ ಮಾಡ್ತಿತ್ತು, ಅದ್ರ ಮೇಲೆ ಹೋಗಿ ಕುಂದಿರ್ತಿತ್ತು ಹಿಂಗ್ ಮಾಡಿ. ಅದ್ರ ಮೇಲೆ ಹೋಗಿ ಕುಂತು ಅದು ಕರಗಲಾರ್ದಂಗ ಮಳಿ ಎಲ್ಲ ಈಗ ಕರಿಗೆ ಹೋಗತ್ತೆ. ಅದನ್ನ ರಕ್ಷಣೆ ಇದು ಮಾಡ್ತಿತ್ತು. ಹಿಂಗ ಅಡ್ಡು ಪರಸ್ಪರ ಒಂದಕ್ಕೆ ಆಪತ್ತಿ ಬಂದಾಗ ಮತ್ತೊಂದು ಹಿಂಗ ಎರಡೂ ರಕ್ಷಣಾ ಮಾಡಿಕೊಂಡು ಬಹಳ ಪ್ರೇಮದಿಂದ ಅವು ಇದ್ದು ಅಂತ ಅವ ಹೇಳ. ಅವಾಗ ಅದರಾಗಿಂದ ಒಬ್ಬ ಮನುಷ್ಯ ಎದ್ದು ನಿಂತ, ಅಲ್ರೇ ಸ್ವಾಮಿ, ಮಳೆ ಬತ್ತು ಅಂದ್ರ ಪತ್ರೋಳಿ ಮ್ಯಾಲೆ ಕುಂದಿರ್ತೈತಿ ಹೆಂಡತಿ ಮೇಲೆ, ಆ ಹೆಂಡತಿ ರಕ್ಷಣೆ ಮಾಡಿತು. ಗಾಳಿ ಬಿಟ್ಟು ಅಂದ್ರ ಪತ್ರೋಳಿ ಹಾರಿ ಹೋಗತೈತಿ, ಹೆಂಡತಿ ಹೋಗಿ ಆ ಪತ್ರೋಳಿ ಮೇಲೆ ಕುಂತು. ಯಾರ್ದೋ ಬಂದು ಅಂದ್ರೆ ಹೆಂಗ್ ಮಾಡ್ತಾರೆ, ಎರಡು ಕೂಡೆ ಬರ್ತಾವ ಒಮ್ಮೆ, ಮಳೆನೂ ಬರ್ತದ ಗಾಳಿನೂ ಬಿಡ್ತದ. ಎರಡು ಬಿಟ್ಟಾಗ ಅವು ಹೆಂಗ ಇದು ಮಾಡುದು. ಯಪ್ಪ ನಿಮ್ಮೊಂದು ನನಗೆ ಹೇಳುದ, ನಿಮ್ಮಂತವ್ರ ಮುಂದೆ ನಾನು ಶಾಸ್ತ್ರ ನಡೆಯಲ್ಲ ಹೋಗ್ತದ. ಹಾಗೆ ಅದಕ್ಕೆ ಇದನ್ನ ಯಾಕೆ ಇಲ್ಲಿ ಹೇಳಬೇಕಾಯ್ತು ಅಂದ್ರೆ ಗೊತ್ತಾ, ಯು ಡೋಂಟ್ ನೋ ಅಲ್ಲ ಅಂದ್ರ ಮಳ್ರಿದ್ರಂದ್ರ ಅದ ಹೇಳಿನಲ್ಲ ದಾದಿ ಕತೆ ಅಂದ್ರ ಇದನ್ನ ಹೇಳಿದ್ರು ಹೂನತಾವ, ಹಿಂಗ್ ಕೇಳ್ತಾವನ. ಅಲ್ಲ ಎರಡು ಒಮ್ಮೆ ಬಿಟ್ಟು ಅಂದ್ರೆ ಹೆಂಗತ್ ಹಿಂಗೆ ಕೇಳ್ತಾರ ಅವ್ರು? ಇಲ್ಲ, ನೀವು ಹಿಂಗ ಹೇಳಿದ್ದು ಹ್ಞೂ ಅಂತೇಳಿ. ಆದ್ರೆ ಅದಕ್ಕೆ ನಾ ಏನಂತೀನಿ, ಇಲ್ಲಿ ನೈಯಾಯಿಕರು ಏನು ಲೆಕ್ಕನೆ ಮಾಡ್ಯಾರಲ್ಲ ಇದಕ್ಕೆ. ಏನಂತ ಇವು ಹೇಳ್ಯಾರ, ಪ್ರಾಗ ಪ್ರಜ್ಞೋಸ್ವಭಾವಗಳು ತಮ್ಮ ಪ್ರತಿಯೋಗಿಯ ಉಪಾದಾನ ಕಾರಣದಲ್ಲಿ, ಅಲ್ಲೈತಿ ಗಂಟದ ನಾ ಹೇಳಿದೆ ಮೂಲ, ಅದ್ರ ಸಲುವಾಗಿ ಇದೆ ಈ ಸುತ್ತ ಬತ್ತಿದೆಯಲ್ಲ. ತಮ್ಮ ಪ್ರತಿಯೋಗಿ ಉಪಾದಾನ ಕಾರಣದಲ್ಲಿ ಇರುತ್ತವೆ ಅಂತ ಹೇಳ್ಯಾರ. ಇರುತ್ತವೆ ಅಂದ್ರೆ ಇದು ಮಳ್ರೇನೋ ಹ್ಞೂ ಅನ್ನಬಹುದು. ಯಾಕಂದ್ರೆ ಇದು ಯಾವುದೂ ಗೊತ್ತಿಲ್ಲ, ನೀವೇನು ಹೇಳ್ತೀರಿ ಹ್ಞೂ, ಅದು ಗೌಲೆತ್ ಇರ್ತೈತಲ್ಲ, ಗೌಲೆತ್ ಅಂದ್ರೆ ಗೊತ್ತೈತೆ ಹಂಗೆ ಹ್ಞೂ ಅನ್ನೋರು ಅನ್ಬೋದ.
ಆದ್ರೆ ವಿವೇಕಿ ಇದ್ದ ಮನುಷ್ಯ ಅವ ಹಂಗ್ಯಂಗತ್ ಕೇಳ್ತಾನ. ಯಾಕಂದ್ರೆ ಪ್ರತಿಯೋಗಿಯಾದ ಘಟ ಈಗ ಹುಟ್ಟೈತಿ, ಮತ್ತದು ಒಡೆದ್ರು ಹೋಗ್ತದೆ. ಮತ್ತು ಅದರ ಉಪಾದಾನ ಕಾರಣ ಕಪಾಲ, ಅವನು ಈಗ ಹುಟ್ಟ್ಯಾವ. ಹೌದಿಲ್ಲ? ಅವು ಈಗ ಹುಟ್ಟ್ಯಾವ ಅಂದ ಮೇಲೆ ಹುಟ್ಟ್ಯಾವು ಮತ್ತು ನಾಶ ಆಗಿ ಹೋಕ್ಕವು. ಆದ್ರೆ ಇಂಥ ಇವು ಎರಡು ಸಾಧಿನ ಅದಾವ. ಹೌದಲ್ಲ? ಎರಡು ಹುಟ್ಟ್ಯಾವಿಲ್ಲ, ಸಾಧಿ ಅದಾವ. ಇದರಲ್ಲಿ ಪ್ರಾಗಭಾವಕ್ಕೆ ಏನಂದಾರ? ಅನಾದಿ ಶಾಂತಜೋ ಭಾವ ಅಂದಾರ. ಅನಾದಿಯಾದ ಪ್ರಾಗಭಾವ, ಅನಂತವಾದ ಪ್ರಜ್ಞಾಭಾವ ಇದ್ರಾಗ ಇರ್ತೈತಿ ಅಂದ್ರೆ ನಗೋ ಮಾತು ಏನು ಅನ್ಬೇಕು? ಹೌದಲ್ಲ? ಈಗ ಹುಟ್ಟೈತಿ, ಮುಂದೆ ಅರ್ಧನು ಹೋಗೋದು, ನಾಶ ಆಗೋದು. ಇಂಥದನ್ನು ಆಶ್ರಯ ಮಾಡಿಕೊಂಡು ಅನಾದಿಯಾದ ಪ್ರಾಗಭಾವ ಅದ್ರಾಗಿರ್ತೈತಿ ಅಂತ ಹೇಳಿದ್ರೆ ಈ ಮಾತು ಹೆಂಗಾಕೈತಿ? ಅಲ್ಲಿ ಹೆಂಗ ನನ್ ಕೂಡ ಯುದ್ಧಕ್ಕೆ ಬಾ ಅಂತ ಹೆಂಗ ಹೇಳಕತ್ಯಾಳು ದೇವಿ ಪುರಾಣದಾಗ. ಶುಂಭ ನಿಶುಂಭರ ಅಂತಾರೆ ನೋಡಿ ಮಾತು ಹೆಂಗೈತಿ. ಇದು ನಗು ಮಾತು ಐತಿಲ್ಲೋ. ಈ 3 ಲೋಕಕ್ಕೆ ಒಡೆಯನ ಹರಿಹರ ಬ್ರಹ್ಮಾದಿಗಳು ಹಂಚಿ ಸುಮ್ ಕೂತಾರ. ಒಂದು ಹೆಂಗಸ ನನಗೆ ಯುದ್ಧಕ್ಕೆ ಬಾ ಅಂತಾಳಂದ್ರೆ ನಗು ಮಾತು ಹೌದಲ್ಲ ಅಂತ ಅಂದಂಗ ದೇವಿ ಪುರಾಣದಾಗಿನ ಮಾತು. ಹಂಗ ಇದು ಸಾದಿ ಮತ್ತು ಅಂತ ಉಳ್ಳಂತ ಈ ಕಪಾಲದಲ್ಲಿ ಅನಾದಿ ಅನಂತವಾದಂಥ ಪ್ರಾಗ್ ಪ್ರಜ್ಞಾ ಸ್ವಭಾವಗಳು ಇರುತ್ತವೆ ಅಂದ್ರೆ ಮತ್ತು ನಗು ಮಾತಾಕತೆ ಇಲ್ಲ. ಅದಕ್ಕಾಗಿ ಈ ರೀತಿ ವಿಚಾರ ಮಾಡಿದರೆ ಇವು ಎಲ್ಲ ಇವ್ರ ಮಾತು ಸರಿಯಲ್ಲ ಅಂತ. ಅದಕ್ಕಾಗಿ ಪ್ರಾಗ್ ಪ್ರಜ್ಞಾ ತಮ್ಮ ಪ್ರತಿ ಉಪಾದಾನ ಕಾಲದಲ್ಲಿ ಇರ್ತಾವಂತ ಹೇಳೋದು ಸರಿಯಲ್ಲ. ಇನ್ನು ಅನ್ಯೋನ್ಯ ಅಭಾವ ಅತ್ಯಂತ ಅಭಾವ ಏನೋ ಅವ್ರು ಅವೇ 4 ಅಭಾವ ನಿಜಗೊಂಡು ಹೇಳ್ಯಾರಿ. ಇವೆರಡರ ಈ ರೀತಿಲೇ ಯೋಗಿಲ್ಲ. ಅನ್ಯೋನ್ಯ ಅಭಾವ ಅತ್ಯಂತ ಅಭಾವ ಏನು ಹೇಳ್ಯಾರ? ಅವು ಉತ್ಪತ್ತಿ ನಾಶ ಶೂನ್ಯ ಅಂತ ಹೇಳ್ಯಾರ. ಎರಡಕ್ಕೂ ಅನ್ಯೋನ್ಯ ಅಭಾವ ಅತ್ಯಂತ ಅಭಾವ ಎರಡು ಹೆಂಗದಾವು? ಉತ್ಪತ್ತಿನೂ ಆಗುವುದಿಲ್ಲ, ನಾಶನೂ ಆಗುವುದಿಲ್ಲ. ಹಿಂಗದಾವು ಅಂತ ಹೇಳ್ಯಾರ. ಆದ್ರೆ ನಮ್ಮ ಅದ್ವೈತ ವೇದಾಂತದಲ್ಲಿ ಬ್ರಹ್ಮನನ್ನು ಬಿಟ್ಟು ಅಂಥದ್ದು ಮತ್ತೊಂದು ಇಲ್ಲ, ಯಾವುದೂ ಇಲ್ಲ, ಒಪ್ಪುದೇ ಇಲ್ಲ. ಆದ್ದರಿಂದ ಅದನ್ನೂ ಸರಿಯಲ್ಲ. ಅದಕ್ಕೆ ಅದ್ವೈತವಾದದಲ್ಲಿ ಎಲ್ಲ ಅಭಾವಗಳು ವಿನಾಶಿನ ಅದಾವ, ಎಲ್ಲ ನಾಶ ಆಗಿ ಹೋಗ್ತದೆ. ಯಾವ ಭಾವವೂ ನಿತ್ತಿಲ್ಲ. ಯಾಕಂದ್ರೆ ಈ ಜಗತ್ತಿನೊಳಗೆ ಏನ ಐತಿ ಅಂತ ಹೇಳಿದ್ರೆ ಅದೆಲ್ಲ ಮಾಯೆ ಕಾರ್ಯ ಐತಿ. ಈ ಜಗತ್ತಿನಲ್ಲಿ ಏನಾರ ಒಂದು ಐತಿ ಅಂತ ಹೇಳಿದ್ರೆ ಅದು ಅಭಾವ ಇರಲಿ ಭಾವ ಇರಲಿ, ಐತಿ ಅಂದ್ರೆ ಅದು ಮಾಯೆಯಿಂದ ಹುಟ್ಟಿದ್ದು ಅಂದ್ರೆ ಮತ್ತದು ನಾಶ ಆಗೇ ಹೋಗ್ತೈತಿ. ಹೇಗಲ್ಲ? ಅದಕ್ಕೆ ಅವ್ರ ಮಾತು ಸರಿಯಲ್ಲ. ಅಭಾವ ಜ್ಞಾನ ಇಂದ್ರಿಯ ಜನ್ಯ ಅಂತ ನೈಯಾಯಿಕರ ಅಂತಾರೆ. ಈ ಅಭಾವ ಜ್ಞಾನ ಎದರಿಂದ ಆಕೈತಿ ಅಂದ್ರೆ ಇಂದ್ರಿಯ ಜನ್ಯ ಅಂತಾರೆ ಅವರು. ವೇದಾಂತ ಇದನ್ನು ಒಪ್ಕೊಳ್ಳೋದಿಲ್ಲ. ಈಗ ಭೂತಲೆ ಘಟೋನಾಸ್ತಿ ಅಂತ ಏನಂದ? ಭೂತಲೆ ಘಟೋನಾಸ್ತಿ. ಈ ಭೂಮಿ ಮ್ಯಾಗ ಅದ ಗಡಿಗೆ ಇಲ್ಲ. ಇದು ಹೆಂಗ ಧ್ಯಾನ ಆಯ್ತು ನಿನಗೆ? ಮತ್ತೆ ಕಣ್ಣಿಲೆ ಆಯ್ತು ಅಂತ ಹೇಳ್ತಾರ ಅವ್ರು. ಕಣ್ಣಿಲೆ ಏನಾಯ್ತು ನಿನಗೆ? ಭೂಮಿ ಜ್ಞಾನ ಆಗೈತೆ ಅಂದ್ರೆ ಅವ್ನು ನಡಿತೈತಿ. ಆ ಘಟದ ಅಭಾವ ಜ್ಞಾನ ಆಗೈತೆ ನಿನಗೆ? ಇದು ಭೂಮಿ ಅನ್ನೋದು ಇದ್ರ ಜ್ಞಾನ ಆಕೈತಿ ಬರೋಬರಿ. ಅಧಿಕರಣ ಜ್ಞಾನ ಆಗೈತಿ. ಆ ಅಧಿಕರಣದಲ್ಲಿ ಏನು ಅಭಾವ ಹೇಳ್ತೀಯಲ್ಲ ಅದ್ರ ಜ್ಞಾನ ಆಗೈತಿ ನಿನಗೆ? ಅದು ಅನುಪಲಬ್ಧಿ ಪ್ರಮಾಣದಿಂದ ಆಕತಿ.
ಅದಕ್ಕೆ ಅನುಪಲಬ್ಧಿ ಪ್ರಮಾಣ ಒಪ್ಪಬೇಕು ಅಂತ ನಮ್ಮ ವೇದಾಂತಿಗಳು ಹೇಳ್ತಾರೆ, ಅದ್ವೈತವಾದಿಗಳು. ಈ ರೀತಿ ಇಂದ್ರಿಯ ಜನ್ಯ ಅಂತ ನೈಯಾಯಿಕರಂತಾರ, ಅದ್ವೈತವಾದಿಗಳು ಈ ದೃಷ್ಟಿಯಿಂದ ನೋಡಿದ್ರು ಅದು ಅವ್ರದ್ದು ಸರಿಯಲ್ಲ. ನೈಯಾಯಿಕರು ಈ ಅಭಾವಕ್ಕ ಪ್ರತ್ಯಕ್ಷ ಐತೆ ಅದ್ ಪ್ರತ್ಯಕ್ಷ ಐತಿ. ಪ್ರತ್ಯಕ್ಷ ಭೂಮಿ ಐತಿ, ಭೂತಲ್ ಅಭಾವ ಐತೆನ. ಅದಕ್ಕೆ ಅವರು ಪ್ರತ್ಯಕ್ಷ ಅಂದ್ರೆ ವೇದಾಂತಿಗಳು ಆ ಅಭಾವ ಜ್ಞಾನ ಪರೋಕ್ಷ ಅಂತ ನಿಶ್ಚಲದಾಸರಿ ಅದಕ್ಕೆ ವಿವಾದಕ ವಿಷಯ ಏನೈತಿ ಪರೋಕ್ಷ ಅಂದ್ಬಿಟ್ಟ. ವೃತ್ತಿ ಪ್ರಭಾಕರದಾಗ ಬರ್ತೈತೆ ಅವ್ರು ಈ ಅಭಾವಕ್ಕ ಪರೋಕ್ಷ ಅಂತ ಹೇಳ್ಬಿಟ್ಟಾರ. ಆದ್ದರಿಂದ ಇದರಿಂದ ವಾಸ್ತವಿಕವಾಗಿ ಈ ಜಿಜ್ಞಾಸುಗಳಿಗೆ ಉಪಯೋಗರ ಏನು? ಈ ಅಭಾವದ ಬಗ್ಗೆ ನಾವು ಇದನ್ನು ತಿಳ್ಕೊಂಡು ಹಿಂಗೆಲ್ಲ ತಿಳ್ಕೊಂಡು ವಿಚಾರ ಮಾಡೋದ್ರಿಂದ ಏನು ಉಪಯೋಗಪ್ಪ ಅಂತ ಕೇಳಿದ್ರೆ, ಶ್ರುತಿ ನೇಹ ನಾನಾಸ್ತಿ ಕಿಂಚನ ಅಂತ ಏನು ಹೇಳಿದ್ರು, ಇಲ್ಲಿ ಇನ್ನೊಂದು ವಸ್ತು ಒಂದು ಈ ಕೂದಲು ಎಳೆಯಟ್ಟು ಸಹಿತ ಇಲ್ಲ ಇಲ್ಲ, ಜಗತ್ತ ಇಲ್ಲ ಹೇಳ್ತೈತಿ. ಅಂದ್ರ ಈ ರೀತಿ ಜಗತ್ತನ್ನು ಶ್ರುತಿ ನಿಷೇಧ ಮಾಡಿದ್ದು ಅದು ನಮಗರ ಪ್ರತ್ಯಕ್ಷ ಐತಿ. ಹೌದಾ? ಜಗತ್ತು ಪ್ರತ್ಯಕ್ಷ ಕಾಣ್ತೈತಿ, ಮತ್ತು ಅದು ಇಲ್ಲ ಅಂತ ಹೇಳ್ತೈತಿ, ಇಟ್ಟು ಇಲ್ಲ ಅಂತ ಹೇಳ್ತೈತಿ. ಮತ್ತು ಅದು ಹೇಳಿದ್ದು ಸಂಭವಿಸ್ಬೇಕು. ನಮ್ಮ ಅನುಭವದಿಂದ ನೋಡಿದ್ರೆ ಇಲ್ಲಿ ಜಗತ್ತು ಐತಿ ಅಂತ ಕಂಡು ಬರ್ತದೆ, ಶ್ರುತಿಯರ ಇಲ್ಲತದೆ. ಅದಕ್ಕೆ ಆ ಶ್ರುತಿ ಹೇಳಿದ್ದು ಸಂಭವಿಸ್ಬೇಕಾದ್ರೆ ಏನ್ ಮಾಡಬೇಕು ಅಂದ್ರೆ, ಅದು ಇಲ್ಲ ಅಂತ ಹೇಳಿದ್ದು ಪಾರಮಾರ್ಥಿಕ ಪ್ರಪಂಚದ ಅಭಾವ ಹೇಳಿದ್ದು. ಪಾರಮಾರ್ಥಿಕವಾಗಿ ಪ್ರಪಂಚ ಇಲ್ಲ ಅನ್ನೋದು ಅದಕ್ಕೆ ತಾತ್ಪರ್ಯ ಐತಿ. ಹೆಂಗ ಆ ಹಗ್ಗದಲ್ಲಿ ಸರ್ಪ ತೋರೆ ಐತಿ, ಅದು ವ್ಯಾವಹಾರಿಕ ಸರ್ಪ ಅಲ್ಲ, ಪ್ರಾತಿಭಾಷಿಕ ಐತಿ ಅನ್ನಬೇಕು. ಪ್ರಾತಿಭಾಷಿಕ ಐತಿ ಅದು. ಪ್ರಾತಿಭಾಷಿಕ ಅಂದ್ರೆ ಅದು ಮಿಥ್ಯ ಐತಿ, ತೋರಿದಾಗ ಆದ್ರೂ ಕೂಡ ಇಲ್ಲ. ಹಿಂಗ ಒಂದು ಇದು ಮಾಡ್ಕೊಂಡ್ರೆ ಅದಕ್ಕೆ ಸಮರ್ಪಕವಾದ ಸಮಾಧಾನ ಆಕತಿ, ಅದಲ್ಲ. ಅದಕ್ಕೆ ಈ ರೀತಿ ಈ ಜಗತ್ತು ಒಟ್ಟ ಇಲ್ಲ ಅಂತ ಅಂದ್ಕೊಳ್ಳೇನ ಅದು ಒಮ್ಮೆಲೆ ಹಂಗ ಅನುಭವಕ್ಕೆ ಬರಂಗ. ವಾಸ್ತವಿಕ ಇಲ್ಲ ಅನ್ನೋದಂತೂ ಗಚ್ಚಿನೇ, ಆದ್ರೆ ಅದು ಆ ಸ್ಟೇಜಿಗೆ ಹೋದಾಗ ಇಲ್ಲಲ್ಲಕ್ಕೆ ಬರ್ತೈತಿ. ಅಲ್ಲಿ ತನಕ ಇದು ಪ್ರತೀತಿ ಆಗ್ತದೆ. ಹೇಗೆ ಅದಕ್ಕೆ ಜಗತ್ತ ನನಗೆ ಕಾಣಬಾರ್ದಂದ್ರೆ ನೀ ಸಮಾಧಿ ಅಭ್ಯಾಸ ಮಾಡಂತ ನಿಜಗುಂಡ್ರೆ ಹೇಳ್ಯಾರ. ಸದಾ ಸಮಾಧಿಯಲ್ಲಿ ಬಿಡು, ಜಗತ್ತ ಕಾಣ್ತೈತಿ ನಿನಗೆ. ಜಗತ್ತ ನನಗೆ ಕಾಣಬಾರದು ಅಂದ್ರೆ ಸಮಾಧಿ ಹೋಗಿ ಉಳ್ಕೊಂಡ್ಬಿಡು, ಸ್ವರೂಪ ಆಕಾರ ವೃತ್ತಿ ಮಾಡ್ಕೋತ್ಬಿಡು, ಮುಗಿಯತ್ತಂಗ. ಅದೇ ಕಾಣ್ತೈತಿ ನಿನಗೆ. ಹೀಗೆ ಆದ್ದರಿಂದ ಅರ್ಥಾರ್ಥ ಪಾರಮಾರ್ಥಿಕ ಪ್ರಪಂಚದ ಅಭಾವ ಹೇಳಿದೆ. ಆದ್ದರಿಂದ ಅದರಂತೆ ಅನುಪಲಬ್ಧಿ ಪ್ರಮಾಣದಿಂದ ಕೂಡ ಈ ಪ್ರಪಂಚದ ಅಭಾವ ಜ್ಞಾನವಾಗುತ್ತದೆ. ಹಿಂಗ ಈ ಜಗನ್ಮಿಥ್ಯ, ಜಗವೆಂದರೂ ಏನಿಲ್ಲ ಅಂತ ಇಲ್ಲ ಅನ್ನೋ ಜ್ಞಾನ. ಈ ಜಗತ್ತ ಇಲ್ಲಪ್ಪ, ಇಲ್ಲಂತ ಜಗತ್ತಿನ ಅತ್ಯಂತ ಅಭಾವವನ್ನು ಹೇಳೋದು ನಮಗಿಷ್ಟ ಐತಿ ವೇದಾಂತಿಗಳಿಗೆ. ಜಗತ್ತಿನ ಅತ್ಯಂತ ಅಭಾವವನ್ನು ಹೇಳೋದು ನಮಗೆ ಇಷ್ಟ ಐತಿ. ಅದರ ಸಲುವಾಗಿ ಅಭಾವ ಬೇಕಾಗೈತಿ ನಮಗೆ. ಬಾಕಿ ನಮಗೆ ಮತ್ತೊಂದು ಕೆಲಸನೇ ಇಲ್ಲ ಅದು ನಮ್ಮದು. ಆದ್ದರಿಂದ ಅದಕ್ಕೆ ಪ್ರಪಂಚದ ಅಭಾವ ನಾವು ಹೇಳ್ತೀವಿ, ಬ್ರಹ್ಮದಲ್ಲಿ ಪ್ರಪಂಚದ ಅಭಾವ ಹೇಳ್ತೀವಿ ಅಂದಮೇಲೆ ಅಭಾವ ಜ್ಞಾನ ಆಗೋದಕ್ಕೆ ಇದು ನಮಗೆ ಆ ದೃಷ್ಟಿಯಿಂದ ಅಭಾವ ನಾವು ತಿಳ್ಕೋಬೇಕು. ಮತ್ತೊಂದು ಪ್ರಯೋಜನ ನಮಗೆ ಅದರದ್ದು ಇಲ್ಲ. ಅಲ್ಲದೆ ಇನ್ನೊಂದು 4 ಅಭಾವ ಉಳ್ಳದ್ದು ಜಗತ್ತೈತಿ. ಈ 4 ಅಭಾವ ಎಲ್ಲಿದಾವು?
ಜಗತ್ತಿನಲ್ಲಿದವು. ಆದ್ದರಿಂದ ಜಗತ್ತು ಹೆಂಗೈತಿ? ಅನಿತ್ಯ ಐತಿ. ಅನಿತ್ಯ ಐತಿ. ಅನಿತ್ಯಂ ಅಸುಖಂ ಲೋಕಮಿಮಂ ಪ್ರಾಪ್ಯ ಭಜಸ್ವ ಮಾಂ ಅಂತ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ. ಅನಿತ್ಯಂ ಅಸುಖಂ ಅಂದ್ರೆ ಅನಿತ್ಯವಾಗಿ ದುಃಖ ರೂಪವಾಗಿ ಈ ಜಗತ್ತೈತಿ. ಭಜಸ್ವ ಮಾಂ ನನ್ನ ಭಜಿಸ. ಆದ್ರಿಂದ ಈ ಜಗತ್ತಿನ ಮೇಲೆ ಪ್ರೀತಿ ಬಿಟ್ಟು ನನ್ನ ಭಜಿಸಿ. ಯಾಕಂದ್ರೆ ನಾನು ನಿತ್ಯನೂ ಸುಖ ಸ್ವರೂಪನೂ ಇದ್ದೇನೆ. ಜಗತಾತೆ ಪ್ರತಿಕೂಲ್ ಐಸೋ ಜ್ಞಾನ ವಿವೇಕ ಅಂತೇಳಿ ಅಲ್ಲ. ಅವಿನಾಶಿ ಆತ್ಮ ಅಚಲ್ ಜಗತಾತೆ ಪ್ರತಿ ಅದಕ್ಕೆ ವಿರುದ್ಧವಾಗಿ. ಹೌದು ಹಿಂಗ ಅದನ್ನೇ ಗೀತೆಯಲ್ಲಿ ಭಗವಂತ ಅದೇ ಮಾತಿರ್ತ ನಾವು. ಅನಿತ್ಯಂ ಅಸುಖಂ ಭಜಸ್ವ ಮಾಮ ಇತ ಅಂದ. ಯಾಕೆ ನೀನು ಭಜಿಸ್ಬೇಕು ಅಂದ್ರೆ ಅದ್ರ ವಿರುದ್ಧ ನಾದೇನಂತ. ಅಂದ್ರೆ ಅದು ಅನಿತ್ಯ ಇದ್ರೆ ನಾನು ನಿತ್ಯದನಿ, ಅದು ಅಸುಖ ಇದ್ರೆ ನಾ ಸುಖ ಸ್ವರೂಪದನಿ. ಅದ್ರಿಂದ ಹಿಂಗೆ ಅದಕ್ಕೆ ಈ ರೀತಿ ನಾಲ್ಕು ಅಭಾವ ಜಗತ್ತಿನ ಸಂಬಂಧಿ ವಸ್ತುಗಳಲ್ಲಿ ಅದಾವು ಅಂಥೇಳಿ. ಈ ಜಗತ್ತು ಅನಿತ್ಯದ. ಆತ್ಮ ಹೆಂಗದನು? ನಿತ್ಯ ಸ್ವರೂಪ. ಯಾಕಂದ್ರೆ ಈ ನಾಲ್ಕು ಅಭಾವ ಆತ್ಮನಿಗೆ ಇಲ್ಲ. ಆದ್ರಿಂದ ಆತ್ಮ ನಿತ್ಯದಾನು ಅನ್ನೋ ಜ್ಞಾನ ಆಗುವ ಸಲುವಾಗಿ ಈ ಅಭಾವಗಳ ಜ್ಞಾನ ಹೇಳಲ್ಪಟ್ಟೈತೆ. ಈ ರೀತಿ ಇಲ್ಲಿ ಏನಂದ್ರು ಅಂತ ಕೇಳಿದ್ರೆ ಅದ ಕಡೆಗೆ ಮುಂದೆ ಏನು ಮಾಡ್ತಾರೋ ಇನ್ನು ಮೂರನೇ ನುಡಿ ಇನ್ನು ಅಲ್ಲಿ ಹೋಗಿಲ್ಲ ನಾವು. ಹೌದಿಲ್ಲ? ಎಲ್ಲವನು ಒಳಗೊಂಡ ಅಭಾವ ಚತುಷ್ಟಯವು ಇಲ್ಲಾಗಿ ಶಂಭುಲಿಂಗದ ನಿತ್ಯ ಪದವಾದ. ಅಂದ್ರೆ ಎಲ್ಲವನು ಒಳಗೊಂಡ ಅಭಾವ ಚತುಷ್ಟಯ ಅಂದ್ರೆ ಆಗಲೇ ಹೇಳಿದಿಲ್ಲ, ಜಗತ್ತಿನ ಪ್ರತಿಯೊಂದು ವಸ್ತುವಿನಲ್ಲಿ ಈ ಅಭಾವಗಳು ಅವುಗಳ ಸಂಬಂಧ ಅವಕ್ಕದಾವ. ಯಾಕೆ ಜಗತ್ತಿನ ವಸ್ತು ಹುಟ್ಟ್ಯಾವ, ಪ್ರಾಗ್ಭಾವ ಅದಾವು, ನಾಶಕ್ಕವು, ಪ್ರಜ್ವಂಸ ಭಾವ ಅದಾವು. ಮತ್ತು ಒಂದರಿಂದ ಇನ್ನೊಂದಕ್ಕೆ ಭೇದ ಅದಾವು, ಆದ್ರಿಂದ ಅನ್ಯೋನ್ಯ ಭಾವ ಅದಾವು. ಮತ್ತು ಆ ಜಗತ್ತು ಯಾವ ವಸ್ತು ಒಮ್ಮೆ ಇರ್ತಾವು ಒಮ್ಮೆ ಇರಂಗಿಲ್ಲ, ಅತ್ಯಂತ ಭಾವನು ಸಿದ್ಧ ಆಕೈತಿ. ಆದ್ರಿಂದ ಈ ನಾಲ್ಕು ಅಭಾವ ಎಲ್ಲವನ್ನು ಒಳಗೊಂಡ ಅಭಾವ ಚತುಷ್ಟಯವು ಅಂದ್ರ ಈ ಅಭಾವ ಚತುಷ್ಟಯ ನಾಲ್ಕು ಅಭಾವಗಳು ಈ ಜಗತ್ತಿನಾಗ ಏನೇನದಾವ ಎಲ್ಲ ವಸ್ತುಗಳಿಗೆ ಈ ನಾಲ್ಕು ಅಭಾವಗಳ ಸಂಬಂಧ ಅಲ್ಲಿ ಐತಿ. ಆದ್ರೆ ಇಲ್ಲಾಗಿ ಅಂದ್ರ ನಿನಗಿಲ್ಲ. ಮತ್ತು ಆ ಜಗತ್ತಿಗೆ ಐತೆ ಅದಾವು ಆ ಅಭಾವಗಳ ಸಂಬಂಧ ಆತ್ಮನಾದ ನಿನಗೆ ಇಲ್ಲಾಗಿ. ಯಾಕಿಲ್ಲ ಅಂದ್ರೆ ನೀನು ಶಂಭುಲಿಂಗದ ನಿತ್ಯ ಪದವಾಗಿ ಅದಿ. ಆ ಶಂಭುಲಿಂಗ ಸ್ವರೂಪ ಏನದನಲ್ಲ, ಆ ಶಂಭುಲಿಂಗ ಪರಮಾತ್ಮನೇ ನೀನಿರುವಿ. ಆದ್ದರಿಂದ ನೀ ನಿತ್ಯದಿ. ನಿತ್ಯ ಇದ್ದಿದ್ದರಿಂದ ನಿನ್ನಲ್ಲಿ ಅಭಾವಗಳ ಸಂಬಂಧ ಇಲ್ಲ, ನಿನ್ನಲ್ಲಿ ಅವು ಇಲ್ಲ ಇಲ್ಲ ಅಂತ ಹಿಂಗ ಅಲ್ಲಿ ಹೇಳ್ಯಾರ. ಅಂದ್ರೆ ಘಟ ಉತ್ಪತ್ತಿ ಆಗುವುದಕ್ಕಿಂತ ಇಲ್ಲಿ ಪ್ರಾಗಭಾವ ಎದಕ್ಕನಬೇಕು ನಿಜಗುಂಡ ಹೇಳ್ತಾರ. ಈಗೆಲ್ಲ ನ್ಯಾಯಿಕರ ರೀತಿ ಹೇಳಿವೆ. ಘಟೋತ್ಪತ್ತಿಗಿಂತ ಪೂರ್ವದಲ್ಲಿ ಘಟ ಇಲ್ಲ ಅಂತ ಹೇಳೋದು ಪ್ರಾಗಭಾವ. ಹಿಂಗಂದ್ರೆ ಏನು ಗೊತ್ತಾ? ಉತ್ಪತ್ತಿ ಪೂರ್ವ ಜೋ ಅಭಾವ ಸೋ ಪ್ರಾಗ. ಈ ಲಕ್ಷಣ ಇಲ್ಲಿ ನಿಜಗುಂಡ್ರೆ ಹೇಳಿದ್ದೆ. ಉತ್ಪತ್ತಿ ಪೂರ್ವ ಜೋ ಅಭಾವ ಸೋ ಪ್ರಾಗಭಾವ. ಅದಿಲ್ಲ. ಯಾವುದು ಅನಾದಿ ಶಾಂತ ಜೋ ಅಭಾವ ಅಂತ ಹೇಳಿದ್ದ, ಅದು ನೈಯಾಯಿಕರ ಕಡೆ ಬಿಡ್ಬೇಕಾದನ್ನ. उत्पत्ति पूर्व जो अभाव सो प्रागभाव. ಉತ್ಪತ್ತಿ ಆಗೋದಕ್ಕಿಂತ ಮೊದಲು ಯಾವ ಅಭಾವ ಇತ್ತೋ ಅದಕ್ಕೆ ಪ್ರಾಗಭಾವ ಅನ್ಬೇಕು ಅಂತ ಹೇಳಿದ್ರೆ. ಇನ್ನ
ಹುಟ್ಟಿ ಒಡೆದು ಹೋದ ಮೇಲೆ ಇಲ್ಲಿ ಎನಿಸುವ ಪ್ರಜ್ಞಾಭಾವ. ಅದಕ್ಕೆ ನಾಶಾನಂತರ ಜೋ ಅಭಾವ ಸೋ ಪ್ರಜ್ಞಾಭಾವ ಅಂತ ಹೇಳಲ್ಪಡ್ತು. ನಾಶ ಆದ ಮೇಲೆ ಏನು ಅಭಾವ ಆಕೈತೆ ಅದರದು, ಅದಕ್ಕೆ ಯಾವ ಅಭಾವ ಅನ್ಬೇಕು ಅಂದ್ರೆ ಪ್ರಜ್ಞಾಭಾವ ಅನ್ಬೇಕು ಅಂತ ಹೇಳಿದರು. ಇನ್ನ ಅನ್ಯೋನ್ಯಾಭಾವತೆ ಅದಕ್ಕೆ ಅನ್ಬೇಕಂದ್ರೆ ಘಟದಲ್ಲಿ ಪಟವಿಲ್ಲ, ಪಟದಲ್ಲಿ ಘಟವಿಲ್ಲವೆಂಬುದೇ ಅನ್ಯೋನ್ಯಾಭಾವ. ಭೇದಕ್ಕೆ ಅನ್ಯೋನ್ಯಾಭಾವ ಅಂದ್ರೂ ಶಾರ್ಟ್ಕಟ್ದಾಗ ಅದ. ಪರಸ್ಪರ ನಿಷೇಧಕ ಭಾವಕ್ಕಂದ್ರು ಅನ್ಯೋನ್ಯಾಭಾವ. ಅಂದ್ರೆ ಘಟದಲ್ಲಿ ಪಟ ಅಂದ್ರ ಈಗ ಹೇಳಿದ್ವಲ್ಲ, ಈ ಅರಿವಿ ಅಂದ್ರ ಕಟಿಗಿ ಐತೇನ? ಇಲ್ಲ. ಅರಿವಿಯಲ್ಲಿ ಕಟಿಗಿಲ್ಲ, ಕಟಿಗೆಯಲ್ಲಿ ಅರಿವಿಲ್ಲ. ಹೆಂಗೆ ಇವು ಇದೇ ಅನ್ಯೋನ್ಯಾಭಾವ. ಇನ್ನು ಅತ್ಯಂತ ಅಭಾವ ತೆಗೆದುಕೊಳ್ಬೇಕು ಅಂದ್ರೆ ವಾಯುವಿನಲ್ಲಿ ರೂಪ ಇಲ್ಲ ಅಂತ ಹೇಳಿಕೊಳ್ಳೋದು ಅತ್ಯಂತ ಅಭಾವ. ಹೀಗೆ ಹೇಳಿದ ಈ 4 ಅಭಾವಗಳು ಈ ಜಗತ್ತಿನ ಪ್ರತಿಯೊಂದು ನಾಮರೂಪಾತ್ಮಕ ಜಗತ್ತಿನ ಪ್ರತಿಯೊಂದು ವಸ್ತುವಿನಲ್ಲಿ ಈ ಅಭಾವಗಳು ಇರುತ್ತವೆ, ಇಲ್ಲಿದಾವ್. ಆದ್ದರಿಂದ ಈ ನಾಮರೂಪಾತ್ಮಕ ಜಗತ್ತು ಏನಾಗ್ಬಿಟ್ಟದ? ಅನಿತ್ಯ ಅಂತ ಹೇಳಿಸ್ಕೋತದ. ಯಾಕಂದ್ರೆ ಇದು ನಾಶ ಆಗಿ ಹೋಗ್ತದೆ, ಅದು ಅನಿತ್ಯ ಐತಿ. ಈಗ ನಡೆದದ ಅದಾಗ ಏನ್ ಹೇಳ, ಮಳೆ ಆದ ಬಿಡು. ಈಗ 2012 ಹೆಂಗ ಅಂತ ಒಬ್ರು ಹೇಳ್ತಾರ, ಮುಗಿತೈತಿ ಪ್ರಳಯ ಆಗಿ ಹೋಗ್ತೈತಿ ಅಂತೇಳಿ. ಅದು ಯಾವ ನಾಳೆ ಆಗೋದಕ್ಕೆ ಅದ ನಮ್ಗಾರ ಏನ್ರು. ಅಂತೂ ಈ ರೀತಿ ಜಗತ್ತು ಒಟ್ಟ ಅನಿತ್ಯ ಐತಿ. ಅಂದ್ರೆ ಇದು ಒಂದಿಲ್ಲ ಒಂದಿನ ನಾಶ ಆಗತೈತಿ ಅನ್ನೋದು ಎಲ್ಲರಿಗೂ ಗೊತ್ತಿದ್ದು ಮಾತೈತೆ. ಇಷ್ಟೇ, ಈಗರ ಆಗ್ಬೇಕು, ಮುಂದರ ಆಗ್ಬೇಕು, ಎಂದರ ಆಗ್ಬೇಕು, ಆಗೋದರ ಆಕತಿ ಆಗಲ್ ಬಿಡ. ಯಾಕಂದ್ರ ಅದು ಜಗತ್ತಿಗೆ ಆಕತಿ. ಅದನ್ನ ಈ 4 ಅಭಾವಗಳು ಶಂಭುಲಿಂಗ ರೂಪನಾದ ತನ್ನಲ್ಲಿ ಇಲ್ಲ. ಅದರಿಂದ ಆತ್ಮನಾದ ತಾ ಹೆಂಗದನಪ್ಪ ಅಂದ್ರೆ ನಿತ್ಯ ಸ್ವರೂಪನೇ ಇದ್ದಾನೆ. ನಾನು ನಿತ್ಯ ಸ್ವರೂಪನೇ ಇದ್ದೇನೆ ಅಂತ ಪ್ರತಿಯೊಬ್ಬರಲ್ಲಿ ಈ ನಿಶ್ಚಯ ಬರಲಿ ಅಂತಾನೆ ನಿಜಗುಂಡು ಈ ಮಾತನ್ನು ಹೇಳ್ಯಾರ. ಹೇಳ್ತಾನ. ಯಾಕಂದ್ರೆ ಪ್ರತಿಯೊಬ್ಬರು ಆಯ್ತು ಇನ್ನು ಮುಂದೆ ನಾ ಸಾತ್ ಹೋಗ್ತೇನೆ ಇರಂಗಿಲ್ಲ ಅವಾಗ ಅಂತೇಳಿ ಹಿಂಗೆ ವಿಚಾರ ಮಾಡ್ತಿರ್ತಾರ. ಅದು ನಾವು ಯಾವಾಗಲೂ ಇರೋವ್ರೆ. ಎಲ್ಲರೂ ಇರೋವ್ರ ಅನ್ನೋದು ಈಗ ಎಲ್ಲರೂ ವಿಚಾರ ಮಾಡಿದ್ರೆ ಅನುಭವ ಸಿದ್ಧನೇ ಐತೆ ಅದು. ಈಗ ಸಿದ್ಧಾರೂಢರಾಗಲಿ, ರುದ್ರಾವಧೂತರಾಗಲಿ, ಈಗೇನ ಹಿಂದಕ್ಕಿನ ಈ ಮಹಾತ್ಮರದಾರಲ್ಲ ಅವ್ರ ಅದಾರ. ಈಗ ಅರ್ಥಾರ್ಥ ಅವರು ಇಲ್ಲ ಇದ್ರು ಅಂತ ಹಿಂಗ ಭವಿಷ್ಯತ್ ಕಾಲ ಪ್ರಯೋಗ, ಭೂತ್ಕಾಲ ಪ್ರಯೋಗ ಆಕತಿ. ಇದ್ರು ಅಂತೇಳಿ ಆದ್ರೆ ಮತ್ತೀಗ ಅವರು ಇಲ್ಲ ಅಂತ ಹಿಂಗ ಹೇಳಲ್ಪಡ್ತೈತಿ. ಆದ್ರೆ ಪ್ರತ್ಯಕ್ಷ ಈಗ ಅವರ ಸಮಾಧಿ ಏನದ ಅವ್ರ ಗದ್ದಿಗೆ ಸಮಾಧಿಗೆ ಹೋಗಿ ಏನೇನು ಯಾರ್ಯಾರು ಸಂಕಲ್ಪ ಮಾಡ್ತಾರ ಅವೆಲ್ಲ ಸಂಕಲ್ಪಗಳು ಸಿದ್ಧಾಗ. ಯಪ್ಪ ನಂದೊಂದು ಈ ಕೆಲಸ ಮಾಡು ಅಂತ ಅವರು ಬರೋ ಮಂದಿ ಅದಾರ, ಹೌದಲ್ಲ? ಅವ್ರ ಕೆಲಸ ಮಾಡು. ಮತ್ತೀಗ ಅವ್ರು ನನಗೆ ಹಿಂಗೆ ಮಾಡಿದ್ರೆ ನಾನು ನಿನಗೆ ಹಿಂಗೆ ಮಾಡ್ತೀನಿ ಅಂತ ಹೀಗೆಲ್ಲ ಇವೆಲ್ಲ ನಡೆದಾವೆಲ್ಲ. ಮತ್ತೆ ಅವನೇ ಇದ್ದಿದ್ದಿಲ್ಲ ಅಂದ್ರೆ ಇವೆಲ್ಲಿ ನಡೀತಿತ್ತ ಅಂತ. ಅವನೇ ಇದ್ದಿದ್ದಿಲ್ಲ ಅಂದ್ರೆ ಈ ಕೆಲಸ ಎಲ್ಲಿ ನಡೀತಿತ್ತ? ಅದಕ್ಕೆ ಈ ರೀತಿ
ಮತ್ತು ಅದ ಅಂದ್ರೆ ಪ್ರತಿಯೊಬ್ಬರು ಇರತ್ತಾರೆ ಹೆಂಗೆ ಅದಾರ ಇದು ಗಚ್ಚು. ಅದಕ್ಕೆ ನಾವು ಇರ್ತೇವತ್ತ ಗಚ್ಚಿ ಮಾಡ್ಕೋಬೇಕು. ಈ ರೀತಿಯಾಗಿ ಇಲ್ಲಿಯವರೆಗೆ ನಿನ್ನೋಳೊಡಗೂಡದ ಭಾವವನ್ನು ಉನ್ನಿಸು ಎಲೆ ಜೀವನೇ ಅಂಥೇಳಿ ಆ ಆತ್ಮನ ನಿತ್ಯದ ಬಗ್ಗೆ ಇಲ್ಲಿ ಹೇಳಿದ್ದಾರೆ ಎಂಬಲ್ಲಿ ವಿಷಯ ಸಮಾಪ್ತಿಯಾಗಲಿ. ಜಯ ಮಂಗಲಂ, ಜೈ ನಮಃ.